ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಯಾತಕ್ಕೆ ಅಂತ ನೋಡೋದಾದ್ರೆ, ಅಕ್ರಮ ವಾಸಿಗಳು ಭಾರತದಲ್ಲಿ ನೆಲೆಸಿರಬಹುದು, ಮೃತಪಟ್ಟವರ ಗುರುತಿನ ಚೀಟಿ ಅನ್ನೋದಿರಬಹುದು, ಅಥವಾ ಹಲವಾರು ಸಂದರ್ಭಗಳಲ್ಲಿ ನೆಲೆಸಿರುವ ಊರಿಗೂ ಅಥವಾ ತಮ್ಮ ಮೂಲ ಊರಿಗೂ ಎರಡು ಕಡೆ ಗುರುತಿನ ಚೀಟಿಯನ್ನು ಹೊಂದಿರಬಹುದು. ಇಂತಹ ಸಂದರ್ಭದಲ್ಲಿ ಇದರ ಸ್ಕ್ರೂಟನಿ ಅಥವಾ ಪರಿಶೀಲನಾ ಪ್ರಕ್ರಿಯೆ ಅನ್ನೋದಾಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇರುವಂತಹ SIR ಇದು. ಅದು ಕರ್ನಾಟಕದಲ್ಲೂ ಕೂಡ ಚಾಲ್ತಿಯಲ್ಲಿದೆ. ಆದರೆ SIR ಕರ್ನಾಟಕಕ್ಕೆ ಬರುತ್ತೆ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಹೇಳ್ತು ಬಹಳ ಮುಖ್ಯ. ಹೌದು, SIR ಅನ್ನು ನಾವು ಸ್ವಾಗತಿಸ್ತೇವೆ, ಆದರೆ SIR ಪ್ರಕ್ರಿಯೆ ಬಗ್ಗೆ ನಮಗೆ ಅನುಮಾನ ಇದೆ ಅನ್ನೋದನ್ನು ಬಹಳ ಬಹಿರಂಗವಾಗಿ ಹಲವು ನಾಯಕರು ಉಲ್ಲೇಖ ಮಾಡಿದ್ದಾರೆ. ರೈಟ್. BJP ಮತ್ತು JDS ವಿಚಾರಕ್ಕೆ ಬರೋಣ. SIR ಅನ್ನು ಸದುದ್ದೇಶದಿಂದ ಮಾಡ್ತಾ ಇರೋದು ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚನೆ ಕೊಟ್ಟು ಮಾಡುವಂಥದ್ದು. ಇದರಲ್ಲಿ NDA ಪಾತ್ರ ಏನಿದೆ, ಈ ರೀತಿ ಗೂಬೆ ಕೂರಿಸುವಂಥ ಕೆಲಸಗಳು ಬೇಡ ಅಂತ ಹೇಳಿದರು. ಆದರೆ ಇವತ್ತು ಕಾಲ ಬದಲಾಗಿದೆ, SIR ಪ್ರಕ್ರಿಯೆ ಚಾಲ್ತಿಯಲ್ಲಿದೆ, ಅಕ್ರಮದ ವಾಸನೆ ಕಂಡು ಬರ್ತಾ ಇದೆ. ಈಗ ಆರೋಪವನ್ನು ಹೊತ್ತಿರೋ ಸ್ಥಾನದಲ್ಲಿ ಇರೋದು ಯಾರು ಅಂತ ನೋಡೋದಾದರೆ ಅಗೇನ್ ಕಾಂಗ್ರೆಸ್ ಮೇಲೆ BJP ಮತ್ತು JDSನವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ. ಏನಂತ? ರಾಮನಗರ ಇರ್ಬೋದು, ಬ್ಯಾಟರಾಯನಪುರ ಇರ್ಬೋದು, ಕುಣಿಗಲ್ ಇರ್ಬೋದು, ಹೀಗೆ ಹಲವು ಪ್ರದೇಶಗಳು ಅಲ್ಲಿ ಅಕ್ರಮವಾಗಿ ಈ SIR ಪ್ರಕ್ರಿಯೆ ನಡೀತಿದೆ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ವಿಶೇಷವಾಗಿ ಕೆಲವೊಂದು ರಾಮನಗರದ ಭಾಗವನ್ನು ಉಲ್ಲೇಖ ಮಾಡಿರುವಂಥ ಕುಮಾರಸ್ವಾಮಿಯವರು ಅಲ್ಲಿರೋರು ಬಾಂಗ್ಲ ವಲಸಿಗರು ಅಂತ ಹೇಳಿದ್ದಾರೆ. ಯಾವ ಆಧಾರದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಬಟ್ ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗಕ್ಕೆ ಹಲವೊಂದು ದಾಖಲೆಗಳ ಸಮೇತ ದೂರನ್ನು ಕೊಟ್ಟಿರೋದ್ರಿಂದಾಗಿ ಇದನ್ನು ಚುನಾವಣಾ ಆಯೋಗ ಹೆಂಗೆ ಪರಿಗಣಿಸುತ್ತೆ ಅನ್ನೋದು ಬಹಳ ಮುಖ್ಯ. SIR ಅಂದಾಗ ಅದು ಸಮಗ್ರ ಪರಿಷ್ಕರಣೆ ಆಗಬೇಕು, ಪ್ರಾಮಾಣಿಕವಾಗಿ ಆಗಬೇಕು. ಅರ್ಹ ಮತದಾರ ಏನಿದ್ದಾನೆ ಅವರು ಕಂಟಿನ್ಯೂ ಆಗಬೇಕಾಗತ್ತೆ. ಅನರ್ಹರು ಯಾರಿರ್ತಾರೆ ಅವರು ಈ SIR ಪ್ರಕ್ರಿಯೆಯಿಂದ ಹೊರಗುಳಿಬೇಕು. ಆ ನಿಟ್ಟಿನಲ್ಲಿ ಆಗ್ತಿರುವಂಥ SIRಗೆ ಪ್ರತಿಯೊಬ್ಬರು ಕೂಡ ಜವಾಬ್ದಾರರಾಗಿರ್ತಾರೆ. ಅದು ಜನಪ್ರತಿನಿಧಿಗಳೇ ಆಗಿರ್ಬೋದು, ಮತದಾರ ಪ್ರಭುಗಳೇ ಆಗಿರ್ಬೋದು. ಹಾದಿ ಬೀದಿಯಲ್ಲಿ ನಿಂತು SIR ಮಾಡ್ತಾರೆ ಅನ್ನೋದಾದರೆ ಜನರೇ ಇದನ್ನು ತಿರಸ್ಕಾರ ಮಾಡಿಬಿಡಿ. ಈ ರೀತಿ ಗೊಂದಲಗಳೇ ಇರೋದಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡೋದು ಕೂಡ ಇರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಈ ಸಂವಾದದಲ್ಲಿ SIR ಜಟಾಪಟಿ ಬಗ್ಗೆ, ಆರೋಪ ಪ್ರತ್ಯಾರೋಪಗಳ ಬಗ್ಗೆ, ಕಾಂಗ್ರೆಸ್ನ ಪಾತ್ರ ಏನು, BJP ಪಾತ್ರ ಏನು, JDS ಪಾತ್ರ ಏನು, ಎಲ್ಲವನ್ನ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. SIR ರಾಜ್ಯದಲ್ಲಿ ನಡೀತಾ ಇದೆ. ಅಪ್ರಾಕ್ಸಿಮೇಟ್ಲಿ 1 ತಿಂಗಳ ಪರಿಶೀಲನಾ ಪ್ರಕ್ರಿಯೆ ಇದು. ಈ 1 ತಿಂಗಳು ಪೂರ್ತಿ ನಾವು SIR ಬಗ್ಗೆ ಮಾತಾಡಬೇಕು, ಹಂಗೆ ಮಾಡಿಬಿಟ್ಟಿದ್ದಾರೆ. ಎಸ್, ಆರೋಪ ಪ್ರತ್ಯಾರೋಪ ಆ ಮಟ್ಟಕ್ಕೆ ಹೋಗಿದೆ. ಮೊನ್ನೆ JDSನ ಕಾರ್ಯಕರ್ತರು ಒಂದು ವಿಡಿಯೋವನ್ನು ಮಾಡ್ಕೊಂಬರ್ತಾರೆ. ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಒಂದಷ್ಟು ಜನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಒಂದಷ್ಟು ಜನ ಅಲ್ಲಿದ್ದರು. ಅವರೆಲ್ಲರೂ ಕೂಡ ಎನ್ಯುಮರೇಷನ್ ಫಾರ್ಮನ್ನು ಫಿಲ್ ಮಾಡ್ತಾ ಇದ್ರು ಅಂತ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಯಾವುದು ಸರಿ ಯಾವುದು ತಪ್ಪು ಅಂತ ಉಲ್ಲೇಖ ಮಾಡೋಕ್ಕಲ್ಲ ಈ ಚರ್ಚೆಯನ್ನು ನಾವು ಮಾಡ್ತಿರೋದು. SIR ಪ್ರಕ್ರಿಯೆ ಹಿಂಗಲ್ಲ. ಮನೆಗೆ ಭೇಟಿ ಕೊಡ್ತಾರೆ. ಮನೆಗೆ ಭೇಟಿ ಕೊಟ್ಟು ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನ್ ಆಗುತ್ತೆ, ಅಲ್ಲೊಂದು ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡ್ತಾರೆ. ಪ್ರಾಮಾಣಿಕ ಪ್ರಯತ್ನಕ್ಕೆ ಈ ರೀತಿ ಧಕ್ಕೆ ತರುವಂಥದ್ದು ಎಲ್ಲೂ ಕೂಡ ಆಗಬಾರ್ದು. ಹಾದಿ ಬೀದಿಯಲ್ಲಿ ಆಗುವಂಥದ್ದಲ್ಲ SIR. ಒಂದು ಪಕ್ಷ ಯಾರೋ ಜನಪ್ರತಿನಿಧಿಯೋ ಅಥವಾ ಯಾರೋ ಸಿಬ್ಬಂದಿಯೋ ಬನ್ನಿ ನಿಮ್ದು SIR ಮಾಡ್ತೀವಿ ಅಂತ ಹಾದಿ ಬೀದಿಲಿಂದ, ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಮನೆಗೆ ಬನ್ನಿ ಅಂತ ಹೇಳಬರ್ಬೇಕು ನಾಗರಿಕರು. ಅಷ್ಟು ಪ್ರಜ್ಞೆ ಅನ್ನೋದಿರಬೇಕು. ಬಹಳ ಮುಖ್ಯವಾಗಿ ಇಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ತೆಗೆದುಕೊಳ್ಳುವಂಥ ಪ್ರತಿ ನಿರ್ಧಾರ ಮುಖ್ಯವಾಗುತ್ತೆ. ಈಗ ದೂರು ಕೊಟ್ಟಿರೋದ್ರಿಂದಾಗಿ ಪರ್ಟಿಕ್ಯುಲರ್ ಕೆಲವೊಂದು ಅಂಕಿಅಂಶ ಕೊಟ್ಟಿರೋದ್ರಿಂದಾಗಿ ಅದನ್ನೇನಾದ್ರು ಹೋಲ್ಡ್ ಮಾಡ್ತಾರಾ, ರಿಜೆಕ್ಟ್ ಮಾಡ್ತಾರಾ, ರೀಅಮ್ಯುನರೇಷನ್ ಆಗುತ್ತಾ, ಕಾದು ನೋಡಬೇಕಾಗಿದೆ. ಅಂತೂ ಇಂತೂ BJP ನಾಯಕರು JDS ನಾಯಕರು ದೂರಂತೂ ದಾಖಲಿಸಿದ್ದಾರೆ. BJP ಗಂಭೀರ ಆರೋಪ ಮಾಡಿದೆ. BLOಗಳನ್ನು ರಾಜ್ಯ ಸರ್ಕಾರ ದುರುಪಯೋಗ ಮಾಡ್ಕೊಳ್ತಿದೆ ಅಂತ ಹೇಳಿದರೆ ಅದಕ್ಕೇನಾದ್ರು ಸಾಕ್ಷಿ ಒದಗಿಸಿದ್ದಾರಾ ನೋಡಬೇಕು. ಸರ್ಕಾರದ ವಿರುದ್ಧ BJP ನಾಯಕರು ಮಾಡಿರುವಂಥ ಗಂಭೀರ ಆರೋಪ ಇದು. ಪ್ರಕ್ರಿಯೆಗಳನ್ನು ವಿಫಲಗೊಳಿಸುವುದಕ್ಕೆ ರಾಜ್ಯ ಸರ್ಕಾರ ಯತ್ನವನ್ನು ಮಾಡ್ತಾ ಇದೆ ಅಂಥೇಳಿ. ಗಾಟ್ ಇಟ್. ಈ ಕಾಂಟೆಕ್ಸ್ಟ್ ನೋಡಬೇಕಾಗತ್ತೆ. ಯಾಕೆಂದರೆ SIR ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದು ಈ ಹಿಂದೆ ಕಾಂಗ್ರೆಸ್ಸೇ. ಆ SIR ಬಗ್ಗೆ ಒಂದು ಅಪಪ್ರಚಾರ ಅಥವಾ ಯಾವುದಾದ್ರೂ ಅಪ್ರಾಮಾಣಿಕವಾದಂಥ ಘಟನೆಗಳು ನಡೆದಾಗ ನೋಡಿದ್ರೆ SIR ಹಿಂಗಾಯಿತು ಅಂತ
ಅಪ್ರೂವ್ ಮಾಡುವ ಪ್ರೊಪಾಗಂಡ ಏನಾದರೂ ನಡೀತಾ ಇದೆಯಾ? ಈ ಆಯಾಮದಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ವಿರೋಧಿಸಿದ್ದು ಹಿಂದೆ ಅವರೇ ಆಗಿರೋದ್ರಿಂದಾಗಿ ಈ ಕಾಂಟೆಕ್ಸ್ಟ್ ಅದಲ್ಲ ಅನ್ನೋದಾದರೂ ಕೂಡ ಅವ್ರು ಉತ್ತರ ಕೊಡ್ಬೋದು. ಅಂತ ಯಾವುದೇ ಗೋಜ್ ನಮಗೆ ಬೇಕಾಗಿಲ್ಲ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಘನತೆವೆತ್ತ ಸ್ಥಾನದಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಸಂಪೂರ್ಣ ಸಹಕಾರವನ್ನು ನೀಡಿ ಗೋ ಹೆಡ್ ಅಂತ ಹೇಳಿದ್ದಾರೆ. ಸ್ವತಃ ಕಾಂಗ್ರೆಸ್ನ ನಾಯಕರು, ಮುಖ್ಯಮಂತ್ರಿಗಳೇ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾಗ ಎಲ್ಲ ಆಯಾಮದಲ್ಲೂ ಕೂಡ ನಾವು ನೋಡಬೇಕಾಗತ್ತೆ. ಹಾಗಾದರೆ SIR ಪ್ರಕ್ರಿಯೆ ಕುರಿತಂತೆ ಹಲವು ನಾಯಕರು ಉಲ್ಲೇಖ ಮಾಡಿದ್ದಾರೆ, ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. BJP ಮತ್ತು JDSನ ನಾಯಕರುಗಳೆಲ್ಲ ಜೊತೆಗೂಡಿ ಇವತ್ತು ಕಳೆದ ಒಂದು ವಾರದಿಂದ ನಡೀತಾ ಇರತಕ್ಕಂಥ ಈ ಒಂದು SIRನ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ, ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನು ಇವತ್ತು ನಾವು ದಾಖಲೆಗಳ ಸಮೇತವೇ ಏನು ಒಂದು ಇಲ್ಲಿಯ ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚುನಾವಣಾ ಆಯುಕ್ತರಿಗೇನು ಕೊಟ್ಟಿದ್ದೇವೆ CEOಗೆ, ಅವರು ಸಹ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯೋಗದಿಂದಲೂ ಬಹುಶಃ ಇವತ್ತು ಇಬ್ಬರನ್ನ ಡೆಪ್ಯೂಟ್ ಮಾಡಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಅಧಿಕಾರಿಗಳನ್ನು ಇಲ್ಲಿ ಏನಾಗುತ್ತೆ, ಅವರೇನೋ ಪ್ರಿಯಾಂಕಾ ಖರ್ಗೆ ಅವರು ಚುನಾವಣಾ ಆಯೋಗದವರು ಕತ್ತೆ ಕಾಯ್ತಿದ್ದಾರೆ ಅಂತ ಏನು ಹೇಳ್ತಾರೆ. ಚುನಾವಣಾ ಆಯೋಗದವರು ಯಾವ ನಿಯಮಾವಳಿಗಳನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ, ಅದೆಲ್ಲವನ್ನು ಗಾಳಿಗೆ ತೂರಿ ಇವತ್ತು ಇಲ್ಲಿ ಇರ್ತಕ್ಕಂಥ ರಾಜ್ಯದ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸರ್ಕಾರದ ಒಂದು ಖುಷಿ ಪಡಿಸ್ತಕ್ಕಂಥ ರೀತಿಯಲ್ಲಿ ಅಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲ ಜಗಜ್ಜಾಹಿರವಾಗಿದೆ. ಶಿವಕುಮಾರ್ ಅವರು ಬೇಕಂತಲೇ ಯಾರ್ದು SIRದಲ್ಲಿ ತೆಗೆದು ಹಾಕ್ತಾರೆ ಅವರಿಗೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದರ ಉದ್ದೇಶ ಏನು ನಿಮ್ಮದು? ಈ ಕಾಲದಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿದ್ದೀರಿ ನೀವು? ಇದರ ಉದ್ದೇಶ ಹೆದರಿಸಿ ಜನರನ್ನು ಹಿಂಡುಗಟ್ಟಲೆ ಹಿಂಡುಗತ್ತೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂಥ ಒಂದು ಪ್ರಯತ್ನವನ್ನು ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಹಾಗಾಗಿ ಇದರ ಜೊತೆಗೆ BBMPಯ ಏರಿಯಾದಲ್ಲಿ ಕೆಲವು ಆಯ್ದ ವಾರ್ಡುಗಳಲ್ಲಿ, ಆಯ್ದ ಬೂತುಗಳಲ್ಲಿ ಇವರು ಪ್ರತ್ಯೇಕವಾದಂಥ SIR ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ ಇವರಿಗೆ ಅಧಿಕಾರವೇ ಇಲ್ಲ. ಒಟ್ಟಾರೆ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು, ಪ್ರೊಸೆಸ್ಸನ್ನು ಬುಡಮೇಲೆ ಮಾಡುವಂಥ ಒಂದು ಬಹುದೊಡ್ಡ ಷಡ್ಯಂತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ನಡೆಸಿದೆ. ನಾನು ನಿನ್ನೆನೂ ಹೇಳಿದ್ದೇನೆ, ಅದಕ್ಕೊಬ್ಬ ಮಹಾಪುರುಷರು ಕೇಳಿದ್ದಾರೆ ಮಂತ್ರಿಯರವರು, ಚುನಾವಣೆ ಆಯೋಗ ಕತ್ತೆ ಕಾಯ್ತಾ ಇದೆ ಅಂಥೇಳಿ. ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇಲ್ಲ, ಕತ್ತೆ ಕಾಯಲಿಕ್ಕಿರಲಾರ್ದ ಯೋಗ್ಯತೆ ಇರಲಾರ್ದಂಥ ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ಇದನ್ನು ಬುಡಮೇಲೆ ಮಾಡುವಂಥ ಷಡ್ಯಂತ್ರವನ್ನು ಮಾಡ್ತಾಯಿದೆ. ನಾವು ಎಲ್ಲ ವಿವರಗಳನ್ನು ನಾನು, ಕುಮಾರಸ್ವಾಮಿಯವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿಯವರು, ಶೋಭಾ ಅವರು, ಕಾರಜೋಳ ಅವರು ಎಲ್ಲರೂ ಸಂಪೂರ್ಣವಾದ ವಿವರವನ್ನು ಕೊಟ್ಟಿದ್ದೇವೆ. ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಸಂಗತಿ, ಅವರು ಭಾಳ ಸಮಾಧಾನವಾಗಿ ಎಲ್ಲವೂ ಕೇಳ್ಕೊಂಡಿದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ್ಯಕ್ಷನ್ ನಾನು ಮಾಡ್ತೀನಿ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಸಂವಿಧಾನಾತ್ಮಕವಾದಂಥ ಆಡಳಿತ ಇಲ್ಲ. ಸಂವಿಧಾನದ ಆಶಯಗಳನ್ನ ಗಾಳಿಗೆ ತೂರಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸೋತಿದ್ದರಿಂದ, ಸೋಲಿನ ಭಯದಿಂದ ಅವರ ನಾಯಕರಾಗಿರ್ತಕ್ಕಂಥ ಪ್ರತಿಪಕ್ಷದ ಲೋಕಸಭೆ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರಿಗೆ ಭಯ ಇದೆ. SIR ಆದರೆ ಬೇರೆ ದೇಶಗಳಲ್ಲಿ ಪೌರತ್ವ ಹೊಂದಿರತಕ್ಕಂಥದ್ದು ಬೆಳಕಿಗೆ ಬರ್ತದೆ, ಗುಟ್ಟು ರಟ್ಟಾಗ್ತದೆ, ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ತೊಂದರೆ ಆಗ್ತದೆ ಅನ್ನೋ ಭಯದಿಂದ ಇವತ್ತು ಮಸ್ಜಿದ್ಗಳಲ್ಲಿ, ಮಂದಿರಗಳಲ್ಲಿ ಎಲ್ಲೆಲ್ಲೋ ಕೂತು ಇವತ್ತು SIR ಕೆಲಸವನ್ನು BLOಗಳಿಗೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ಕಾಂಗ್ರೆಸ್ಸಿನ ಅಣತಿಯಂತೆ ಕೆಲವು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದರದ ಸಾಕ್ಷ್ಯಾಧಾರಗಳನ್ನು ನಾವು ಇವತ್ತು ಚುನಾವಣೆ ಆಯೋಗಕ್ಕೆ ಕೊಟ್ಟಿದ್ದೀವಿ. ನಮ್ಮದು SIR ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಂದರೆ ಎಲೆಕ್ಷನ್ ಕಮಿಷನ್ ಮಾಡೋಂಥ ರೀತಿಲಿ ನಮ್ಮದೇ ಆದಂಥ ಭಿನ್ನ ಅಭಿಪ್ರಾಯ ಇದೆ. ನಾವಿದನ್ನಾಲೆ ಕೋರ್ಟಲ್ಲೂ ಕೂಡ ನಮ್ಮ ವಾದವನ್ನು ಸಲ್ಲಿಸಿದ್ದೇವೆ. ಆದರೂ ಕೂಡ ಕೋರ್ಟಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ.
ಅದು ಕೂಡ ಮತ್ತೆ ನಾವು ಅದರ ವಿಚಾರವನ್ನು ಏನು ಆ ಟೈಮ್ ಲೈನ್ ಫಿಕ್ಸ್ ಮಾಡಿದರೆ ಅದ್ರ ವಿಚಾರದಲ್ಲಿ ನಾವು ಕೂಡ ಕೋರ್ಟ್ಗೆ ಹಾಕುವಂಥವ್ರು ಇದ್ದೇವೆ. ಆದರೆ ಮಧ್ಯದಲ್ಲಿ ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂಥೇಳಿ ನಮ್ಮ ಸರ್ಕಾರ ಯಾವ ರಾಜ್ಯಲ್ಲೂ ಈ ರೀತಿ ದಿಟ್ಟವಾದಂಥ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈಗೆ ಜೋಡಿಸಿರಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನು ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾಯಿಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ನಿಮ್ಮ ಮತವನ್ನು, ನಿಮ್ಮ ಮತದ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ. ನಿಮ್ಮ ಮತ ಇದ್ದರೆ ನಿಮ್ಮ ಬದುಕು, ರೈಟ್ ಟು ವೋಟ್, ರೈಟ್ ಟು ಲೀವ್ ಅಂಥೇಳಿ ನಾವು ಎಲ್ರಿಗೂ ಕೂಡ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಎಲ್ಲ ಪಾರ್ಟಿಯವರು ಕೂಡ BLAಗಳನ್ನು ಅಪಾಯಿಂಟ್ ಮಾಡಿಕೊಳ್ಳಿಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಟ್ಟಿದೆ. ಅವರು ಕೂಡ BJPಯವರು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸೇವೆ ಮಾಡ್ಬೋದು, ಸಹಾಯ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಇದು ಅವರು SIRನ ಅವ್ರವ್ರ ಅಧಿಕಾರಿಗಳು ಅವ್ರಿಗೇನು ಮಾರ್ಗದರ್ಶನ ಇದೆ ಅದ್ರ ಪ್ರಕಾರ ಮಾಡ್ತಾಯಿದ್ದಾರೆ. ನಾವು ಸರ್ಕಾರದವರು ಯಾವ ರೀತಿ ಮಧ್ಯಪ್ರವೇಶ ಮಾಡೋದಿಲ್ಲ. ಆದರೆ ಅವ್ರಿಗೇನು ಆತಂಕ ಅಂದರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ರಾಜ್ಯ SIR ಫೇಲ್ ಮಾಡಿದ ರಾಜ್ಯ. ಯಾವುದೇ ರಾಜ್ಯದಲ್ಲಿ SIR ಫೇಲ್ ಆಗಿಲ್ಲ. ಕಾನೂನು ಪ್ರಕಾರವಾಗಿ ಆಯಾ ರಾಜ್ಯಗಳಲ್ಲಿ ಎಷ್ಟೇ ಒತ್ತಡ ಇದ್ರೂ ಕೂಡ ನಮ್ಮ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಡೆಸಿದ್ರು. ಮುಖ್ಯಮಂತ್ರಿಗಳು ಹೇಳ್ತಾರೆ ವೆಸ್ಟ್ ಬೆಂಗಾಲು ತಮಿಳುನಾಡಲ್ಲಿ ಮಾಡಿದಂಗೆ ನಾವು ಮಾಡಕ್ಕೆ ಬಿಡಲ್ಲ. ಅಂದರೆ ನಿಮ್ಮ ಅರ್ಥ ಏನು? ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾಗಿ SIR ಮಾಡಕ್ಕೆ ಬಿಡಲ್ಲ. 2028ರಲ್ಲಿ ಮತ್ತೆ ನೀವು ಮುಖ್ಯಮಂತ್ರಿ ಆಗುವಂಥ ಆತುರದಲ್ಲಿ ಕಾನೂನು ಬಾಹಿರವಾಗಿ SIR ಮಾಡಕ್ಕೆ ಹೊರಟಿದ್ದೀರಿ. ಯಾರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಯಾರು ನಮ್ಮ ಮತದಾರ ಪಟ್ಟಿಯಲ್ಲಿ ಇಲ್ಲ, ಅವರನ್ನೇ ಇನ್ಕ್ಲೂಡ್ ಮಾಡಕ್ಕೆ ಹೊರಟಿದ್ದಾರೆ. ಇಲ್ಲಿಯ ಅಧಿಕಾರಿಗಳು ಫಾರ್ಮ್ ನಂಬರ್ 6 ಮತ್ತು ಫಾರ್ಮ್ ನಂಬರ್ 8 ಕೊಡ್ತಾ ಇಲ್ಲ. ಅಂದರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಯುತವಾದಂಥ ಮತದಾರ ಪಟ್ಟಿ ಆಗಬಾರ್ದು, ಇದು ನಿಮ್ಮ ಉದ್ದೇಶ ಇದೆ. ಅದಕ್ಕಾಗಿ ಇಲ್ಲಿಯ ಅಧಿಕಾರಿಗಳನ್ನು ನೀವು ಬಲಿ ಕೊಡ್ತಾ ಇದ್ದೀರಿ. ಇಲ್ಲಿಯ DC ಗಳಿಗೆ ಅಥವಾ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀರಿ. ನೋಡಿ, SIRನ ಸಂಪೂರ್ಣವಾದ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಜವಾಬ್ದಾರಿ, ನಮ್ಮ ಸರ್ಕಾರದ ಜವಾಬ್ದಾರಿ ಅಲ್ಲ. ಸರ್ಕಾರ ಈ ರಾಜ್ಯದ ಪ್ರತಿಯೊಬ್ಬ ಅರ್ಹ ಮತದಾರಿಗೂ ಮತದಾನದ ಹಕ್ಕೊಂದು ಕಡೆ ಸಿಗಬೇಕಂತ ಹೇಳಿಕೊಂಡು ಅದರಿಂದ ವಂಚಿತರಾಗಬಾರ್ದಂತೇಳಿ ನಾವು ಬರೀ ಜನಜಾಗೃತಿ ಮತ್ತು ಅದಕ್ಕೊಂದು ಸಹಾಯ ಅಸಿಸ್ಟ್ ಮಾಡ್ತೇವೆ ಹೊರತು SIRನ ಸಂಪೂರ್ಣವಾದ ಜವಾಬ್ದಾರಿ ಚುನಾವಣಾ ಆಯೋಗ ಅಲ್ಲದೆ ನಮ್ಮ ಸರ್ಕಾರ ಅಲ್ಲ. ಯಾರಿಗೆ ಅದರ ಬಗ್ಗೆ ಸಲಹೆ ಕೊಡಲಿಕ್ಕಿದ್ದರೆ ಅವರೆಲ್ಲರೂ ಕೂಡ ಚುನಾವಣಾ ಕಚೇರಿಗೆ ಹೋಗಿ, ಅದು ಈ ಬೆಂಗಳೂರಲ್ಲಿ ಚುನಾವಣಾ ಕಚೇರಿ ಇದೆ, ಡೆಲ್ಲಿಯಲ್ಲಿ ಕಚೇರಿ ಇದೆ, ಆ ಚುನಾವಣಾ ಕಚೇರಿಗೆ ಹೋಗಿ ಏನೆಲ್ಲ ಸಲಹೆ ಸೂಚನೆ ಬೇಕು ಎಲ್ಲ ಸಲಹೆ ಅಲ್ಲಿ ಕೊಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಚುನಾವಣಾ ಆಯೋಗ ನೀವು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ತೂರ್ತೀವಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಿದ್ದಾರು, ಅಥವಾ SIR ಪ್ರಕ್ರಿಯೆ ಪ್ರಾಮಾಣಿಕವಾಗಿ ಆಗಿಲ್ಲ ಅನ್ನುವಂಥ ಪ್ರೊಪಾಗಂಡವು. SIR ಔಟ್ಪುಟ್ ಬಂದ ನಂತರ ಇಂತಹ ಘಟನೆಗಳು ನಡೆದಾಗ ಅದು ಪ್ರಾಮಾಣಿಕ SIR ಔಟ್ಪುಟ್ ಅಂತ ನಾವು ಹೆಂಗೆ ನಂಬೋದು? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬೇಕಾಗಿದೆ. ಆದರೂ ಈ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳ ಧೋರಣೆ, ಯೋಜನೆಗಳನ್ನಂತೂ ಬದಲು ಮಾಡೋದಕ್ಕಾಗೋದಿಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ನಾವು ಜನರಲ್ಲಂತೂ ವಿನಂತಿಯನ್ನು ಮಾಡ್ಬೋದು. ಹಾದಿ ಬೀದಿಯಲ್ಲಿ, ಕಲ್ಯಾಣ ಮಂಟಪ, ಸಮುದಾಯ ಭವನಗಳಲ್ಲಿ, ಮಸೀದಿಗಳಲ್ಲಿ, ಮಂದಿರಗಳಲ್ಲಿ ಯಾರಾದರೂ ಬಂದು SIR ಮಾಡ್ತೀರಿ ಅಂದರೆ ನೀವೇ ರಿಜೆಕ್ಟ್ ಮಾಡಿಬಿಡಿ. ನಾವು ಪ್ರಾಮಾಣಿಕ ಪ್ರಜೆಗಳು, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ವಿ ನೋ ಹೌ ಟು ಡೂ ಇಟ್. SIR ಅಂದ್ರೆ ಏನು ಅಂತ ನಮಗೆ ಗೊತ್ತಿದೆ. ಮನೆಗೆ ಬರ್ತಾರೆ, ನಾವು ಆ ಪ್ರೋಸೆಸ್ಸನ್ನು ಮಾಡ್ತೀವಿ ಅಂತ ಹೇಳಿ ಕಳಿಸ್ಬಿಡಿ. ನಿಮ್ಮ ಜವಾಬ್ದಾರಿ ಇದು. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ರುದ್ರಯ್ಯ ನವಲಿ ಅವರಿದ್ದಾರೆ, ನಮಸ್ಕಾರ. ಇನ್ನು BJP ವಕ್ತಾರು ಶರತ್ ಹೆಗ್ಡೆ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರು ನಂದನ್ ಕಶ್ಯಪ್ ಅವರಿದ್ದಾರೆ, ನಮಸ್ಕಾರ. ರುದ್ರಯ್ಯನವ್ರು ಹೇಳಬೇಕು ನನಗೆ, SIR ಬರುತ್ತೆ ಕರ್ನಾಟಕಕ್ಕೆ ಅಂದಾಗ ಕಾಂಗ್ರೆಸ್ನವ್ರ ಸ್ಟೇಟ್ಮೆಂಟ್ ಏನಿತ್ತು ಅಂತ. SIR ಬಗ್ಗೆ ನಮಗೆ ಅನುಮಾನ ಇಲ್ಲ, ಆದರೆ ಆ ಪ್ರಕ್ರಿಯೆ ಬಗ್ಗೆ ಅನುಮಾನ ಇದೆ ಅಂತ ಹೇಳಿದರು. ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿರೋದು BJP ಮತ್ತು JDS ವಾದದ ಪ್ರಕಾರ ಇದೇ ಕಾಂಗ್ರೆಸ್. ಇದನ್ನು ನಾವು ಹೆಂಗೆ ಅರ್ಥೈಸ್ಕೋಬೇಕು? ಯಾವ ಕಾರಣಕ್ಕೆ ಹಿಂಗಾಗ್ತಿದೆ? ಇದೇನು ಹೇಳ್ಬೇಕಂದ್ರೆ, ನಿಮಗೆ ಒಂದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಕರ್ಮಣ್ಣೆ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಇದೇ ವಿಷಯನ ನಾವು ಡೆಲ್ಲಿ ಎಲೆಕ್ಷನ್ ಕೂಡ ಇದೇ ಹೇಳಿದ್ವಿ. ನಾವು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದಾಗ ಕೂಡ ಇದೇ ಹೇಳಿದ್ವಿ, ಹರಿಯಾಣದಲ್ಲಿ ಕೂಡ ಇದೇ ಹೇಳಿದ್ವಿ.
ಏನಾಗಿದೆ SIR ಅಂದಿದೆಯಲ್ಲ, SIR ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಹೌದಾ? ಇಲ್ಲಿ ಓಟ್ಗಳು ಯಾರು ತೆಗಿಬೇಕು? ಸತ್ತವರು ಅಥವಾ ಡಬಲ್ ಇರೋರ್ನೆಲ್ಲ ಡಿಲೀಟ್ ಮಾಡ್ಬೇಕು, ಕರೆಕ್ಟ್, ಹೌದಾ? ಇದು ಏನಾಗಿದೆ, ಈ ಪ್ರಕ್ರಿಯೆ ಇವಾಗ ಕರ್ನಾಟಕದನ್ನ ತಲೆ ಕೆಳಗೆ ಮಾಡಿದ್ದಾರೆ ಅಂತೇಳಿ BJP ವಾದ ಇದೆ. BJPಯವರು BJPಯೇತರ ಆಡಳಿತ ಇರುವಂಥ ರಾಜ್ಯದಲ್ಲಿ ಅವ್ರು ತಲೆ ಕೆಳಗೆ ಮಾಡಿದ್ರು. ಇದೇನಂದ್ರೆ ಕರ್ಮ ಯಾರನ್ನೂ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇವತ್ತು ಡೆಲ್ಲಿಯಲ್ಲಿ ಒಂದು ವಿಷಯ ಹೇಳ್ತೀನಿ ನಿಮಗೆ. ಯಾವ ಥರ ಡೆಲ್ಲಿಯಲ್ಲಿ ವೋಟರ್ಸ್ನ ಡಿಲೀಟ್ ಮಾಡಿದ್ರು BJPಯವರು ಅಂತಂದರೆ, ಅರವಿಂದ್ ಕೇಜ್ರಿವಾಲ್ ಅವರ ಅಸೆಂಬ್ಲಿಯಲ್ಲಿ 15,000 ವೋಟ್ಗಳು ಯಾರು ಹೇಳಿ, ಆಪ್ ಕಾರ್ಯಕರ್ತರ ಬಗ್ಗೆ ಅಥವಾ ಆಪ್ ಬಗ್ಗೆ ಫೇವರ್ ಇರುವಂಥ ವೋಟರ್ಸ್ಗಳನ್ನು ಐಡೆಂಟಿಫೈ ಮಾಡಿ ಡಿಲೀಟ್ ಮಾಡಿದರು. ಅವಾಗ ನಾವು ಇದೇ ವಾದ ಮಾಡಿದ್ದು, ಅವಾಗ ಇದೇ ಕೂಗಾಡಿದ್ದು. ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಇವರು ಕುಮಾರಸ್ವಾಮಿ ಇವರು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ದೊಡ್ಡ ರಾಜಕಾರಣಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಬ್ಬ ಈ ಟಾಪ್ 2-3 ಇದ್ದಾರೆ. ಅವರು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ಹೇಳ್ತಾರೆ ಬಾಂಗ್ಲಾದೇಶದವ್ರಿಗೆ ಇದು SIR ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದು ಅವ್ರ ಕ್ಷೇತ್ರದ ರಾಮನಗರದವರು. ಹೋಗ್ಲಿ ಹೋಮ್ ಮಿನಿಸ್ಟರ್ ಇದಾರಲ್ಲ ಸ್ವಾಮಿ, ನಿಮ್ ಜೊತೆ ಇದ್ದಾರೆ, ಕೊಲಿಗಿದ್ದಾರೆ ಹೋಮ್ ಮಿನಿಸ್ಟರ್. ಏನ್ ಮಾಡ್ತಾ ಇದಾರೆ? ಗಾಟ್ ಇಟ್. ಹೋಮ್ ಮಿನಿಸ್ಟರ್ ಕೆಲಸ ಅಲ್ವಾ ಅದು? ಇವಾಗ ಬಾಂಗ್ಲಾ ಪ್ರಜೆಗಳ ಬಗ್ಗೆ ಏನೋ ಕೃಷ್ಣ ಬೈರೇಗೌಡ ನೋಡಕ್ಕಾಗತ್ತಾ? ಅಥವಾ ಇದು ನೋಡಕ್ಕಾಗತ್ತಾ? ಯಾರು ಲಾರ್ಡ್ ನೋಡಕ್ಕಾಗತ್ತಾ? ಅಥವಾ ಯುಟಿ ಖಾದರ್ ನೋಡಕ್ಕಾಗತ್ತಾ? ಯಾರ ಕೆಲಸ ಅದು? ಅಂದ್ರೆ ನಿಮ್ಗೆ ಇದು ಫೇಲ್ಯೂರು. ಇಲ್ಲಿ ಏನಾಗಿದೆ, ಬೇರೆ ರಾಜ್ಯಗಳಿಗೂ ಈ ರಾಜ್ಯಗಳಿಗೆ ಆಗಿರೋ ಏನಂದ್ರೆ ಡಿಫ್ರೆನ್ಸ್ ಅಂದ್ರೆ, ಕರ್ನಾಟಕದವ್ರಿಗೆ ಮುಖ್ಯವಾಗಿ ಕೋರ್ಟಿಂದ ಒಂದು ಸಪೋರ್ಟ್ ಸಿಕ್ಕಿದೆ, ಆ ಜಡ್ಜ್ಮೆಂಟ್ದೊಂದು. ಎರಡನೇದು ಸಮಯ ಸಿಕ್ಕಿದೆ. ಆ ಕರ್ನಾಟಕದಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಅಪ್ರಿಷಿಯೇಟ್ ಮಾಡಲೇಬೇಕು. ನಾವು ಇವತ್ತು ಕಾಂಗ್ರೆಸ್ನ ಅಪ್ರಿಷಿಯೇಟ್ ಮಾಡಲೇಬೇಕು. BJP ಕೌಂಟರ್ ಕೊಡ್ಲಿಕ್ಕೆ ಏನ್ ಮಾಡಬೇಕು ತಂತ್ರಗಳನ್ನ ಸರಿಯಾದ ತಂತ್ರ ಮಾಡ್ತಿದ್ದಾರೆ. ಬಳಸ್ಕೊಳ್ಳೋದು. ಇದು ಇವಾಗ ಏನ್ ಮಾಡ್ತಿದ್ರ, ಮಾಸಲ್ಲಿ SIR ಮಾಡ್ತಿದ್ರಲ್ಲ, ಅಲ್ಲಿ ಮಾಸಲ್ಲಿ BJP ಕಾರ್ಯಕರ್ತರು ಹೋಗ್ಬಿಟ್ಟು ಡಿಲೀಟ್ ಮಾಡೋ ಕೆಲಸ ಮಾಡ್ತಾ ಇದ್ರು. ಮೇಡಮ್, ನಿಮ್ಗೆ ಅರ್ಥ ಆಯ್ತಿಲ್ವಾ? ಇಲ್ಲಿ ಅಧಿಕಾರಿಗಳು ಯೂಸ್ ಆಗ್ತಿದ್ರೆ ಅಲ್ಲ, ಪ್ರಾಮಾಣಿಕವಾಗಿ ಆಗೋ ಹಂಗೆ ಮಾಡಬೇಕೇ ಹೊರತು ಅವರು ಪಶ್ಚಿಮ ಬಂಗಾಳದಲ್ಲಿ UPಯಲ್ಲಿ ಮುಸ್ಲಿಂ ಅಥವಾ ಇತರ ವೋಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ, ನಾವು ಅವ್ರನ್ನ ಉಳಿಸ್ಕೊಳ್ಳೋಕೆ ನಾವೆಲ್ಲರನ್ನು ಸೇರಿಸ್ತೀವಿ ಮಾಡೋದು ಅನ್ನೋದು ಉತ್ತರ. ಸರಿ ಅಂತ ಹೇಳ್ತಿಲ್ಲ ನಾನು ಸರಿ ಇಲ್ಲಿ ಹೇಳ್ತಿರ. ಏನೇನು ವಾದ ಅಂದ್ರೆ, ನನ್ನ ವಾದ ಏನಂದ್ರೆ, ಇವರು ಮಾಡಿದ್ದಾರೆ, ಇವರು ಮಾಡ್ತಾ ಇದಾರೆ. ಇವಾಗ UPA 1-2 ಒಂದು ವಿಷಯ ಹೇಳ್ತೀನಿ ನಿಮಗೆ. ಒಂದು ವಿಷಯಗಳು ಬರಬೇಕು. ಅವಾಗ ಏನಂದ್ರೆ ED ರೇಡ್ಗಳು ಆಗ್ತಿರ್ಲಿಲ್ವಾ, IT ರೇಡ್ಗಳು ಆಗ್ತಿರ್ಲಿಲ್ವಾ, CBI ಆಗ್ತಿರ್ಲಿಲ್ವಾ? ಅವಾಗ ಆಗ್ತಾ ಇತ್ತು. ಅವಾಗ 1, 2, 3, 4 ಆಗ್ತಾ ಇದ್ದು. BJP ಮೇಲೆ ಆಗ್ತಿದ್ದು, ಕಾಂಗ್ರೆಸ್ ಇತರ ಪಕ್ಷಗಳ ಮೇಲೆ ಆಗ್ತಾ ಇತ್ತು. ಇವಾಗ ಏನಾಗ್ತಿದೆ, BJP ಇತರ ಪಕ್ಷಗಳ ಮೇಲೆ ಆಗ್ತಿದೆ. ಏನ್ ಹೇಳ್ತೇನೆ, ಒಟ್ಟಾರೆ ನಾ ಹೇಳೋ ಅಂಶ ಏನಂದ್ರೆ, ಕಳ್ಳ ಮಳ್ಳ ಆಟ. ಅಧಿಕಾರ ಸಿಕ್ಕಿದೆ, ಯೂಸ್ ಮಾಡ್ಕೊಳ್ಳಿ, ದುರುಪಯೋಗ ಮಾಡ್ಕೊಳ್ಳಿ, ತಮ್ಗೇನ್ ಅನುಕೂಲ ಆಗುತ್ತೆ ಅಧಿಕಾರ ಕಬಳಿಸಿ ಲೂಟಿ ಮಾಡಿ ದೇಶನ. ಇವತ್ತು ನೋಡಿ ಎಷ್ಟು. ಇನ್ನೊಂದು ವಿಷಯ ಹೇಳಬೇಕು ನಿಮಗೆ, ನಾನು ಮಾತಾಡ್ತೀನಿ, ಇನ್ನು ಡೀಟೇಲ್ ಆಗಿ ಮಾತಾಡ್ತೀನಿ. ಶರತ್ ಅವ್ರು ಹೇಳಬೇಕು. ಈಗ ಫೈನಲ್ ಒಂದು ಔಟ್ಪುಟ್ ಬರುತ್ತೆ SIR ಅಂತ ಹೇಳಿ. ಔಟ್ಪುಟ್ನ ಪ್ರಾಮಾಣಿಕವಾಗಿದೆ ಅಂತ ನಾವು ಹೆಂಗೆ ನಂಬೋದು? ನೋಡಿ, ಇದಕ್ಕೆ SIR ಅಂತ ಹೇಳಿದ್ರೆ ಒಂದನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ತೇನೆ. ಏನು ಅರ್ಹ ಮತದಾರರನ್ನು ಉಳಿಸಿ ಅನರ್ಹ ಮತದಾರರನ್ನು ನಾವು ಡಿಲೀಟ್ ಮಾಡುವ ಪ್ರಕ್ರಿಯೆ ಇದು SIR ಅಷ್ಟೇ. ಇವ್ರು ಹೇಳ್ದಂಗೆ ಅಲ್ಲಿ ಹಾಗೆ ಮಾಡಿದ್ರು, ಇಲ್ಲಿ ಹಿಂಗೆ ಮಾಡಿದ್ರು, ಯಾವುದೇ ದಾಖಲೆ ಇಲ್ಲದೆ ಸುಮ್ಮನೆ BLOಗಳು ಏನೋ ನಾವು ಕಳಿಸಿರ್ತೀವ, ಏನೋ BJP ಕಾರ್ಯಕರ್ತರ BLOಗಳು. ನೋಡಿ, ನಾವೊಂದು ಲೈವಲ್ಲಿ ಇದ್ದೀವಿ. ನೀವು ದೆಹಲಿಯಲ್ಲಿ ಹಾಗಾದ್ರೆ ನಿಮ್ಮ ಆಪ ಕಾರ್ಯಕರ್ತರು ಅಂತ ಗುರ್ಸಿ ನಾವೇನು ಡಿಲೀಟ್ ಮಾಡಲಿಕ್ಕೆ ಅದೇನು ನಮಗೇನು ಮುಂಚೆನೇ ಕನಸು ಬೀಳತ್ತಾ? ನಾವು ಏನು ಅಂತಂದರೆ, ಇಲ್ಲಿ ನಾವು ಏನಿದೆ ವಿಷಯಗಳನ್ನು ಅಲ್ಲಿ ಜನರಿಗೆ ನೋಡ್ರಿ, ಹಿಂದೆ ನೀವೇನು ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಿರಲ್ಲ, ಹಂಗೆ ಹೇಳ್ಬೇಡಿ. ಇಲ್ಲೊಂದು ಸರಿಯಾದ ಒಂದು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ SIR. ಸುಮ್ಮನೆ ಅವರು ಫಾಲೋವರ್ ಡಿಲೀಟ್ ಮಾಡಿದ್ವಿ, ಇವ್ರ ಫಾಲೋವರ್ ನೋಡಿ ಇಲ್ಲಿ ಯಾವ ಥರ ಡಿಲೀಟ್ ಆಗುತ್ತೆ ಅಂತ ಹೇಳಿ ನಾನೊಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲಿ 2 ಓಟು ಉದಾಹರಣೆ ನೋಡಿ. ಈಗ ನಂದೇ 2 ಓಟ್ ಇದೆ ತಿಳ್ಕೊಳ್ಳಿ. 2 ಓಟ್ಗೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡುತ್ತೆ. ಯಾವ್ದಾದ್ರು 1 ಓಟನ್ನು ಉಳಿಸ್ಕೋಬೇಕು. ಈಗ ನಂದು ಉದಾಹರಣೆ, ನಾನು ಆಧಾರ್ ಲಿಂಕ್ ಆಗುತ್ತೆ, ಆಧಾರ್ ನಂಬರು ಕೊಡ್ಬೇಕಾಗತ್ತೆ. ಕೆಲವೊಂದು ಈಗ ದಾಖಲಾತಿಯಲ್ಲಿ ನಿಮ್ಗೆ ಏನಂದ್ರೆ ಸರ್ಟಿಫಿಕೇಟ್ ಕೆಲವೊಂದು ಏನೇನು ಪ್ರಕ್ರಿಯೆ ಇದೆ ನೋಡಿ. ಒಂದು ಉದಾಹರಣೆ, ಒಂದು ಸರ್ಟಿಫಿಕೇಟ್ ಯಾವ್ದು ಸರ್ಟಿಫಿಕೇಟ್ಗಳು ಅಲ್ಲಿ ಕೇಳಿದೆ, ಒಂದು 10 ಇದನ್ನ ಕೊಡ್ಬೇಕು ಡಾಕ್ಯುಮೆಂಟ್. ಆಧಾರು ಒಂದು. ಈಗ ಉದಾಹರಣೆ ನಂದು 2 ಇದೆ ಅಂತ ತಿಳ್ಕೊಳ್ಳಿ. ಉದಾಹರಣೆ ಹೇಳ್ತಾ ಇದೀನಿ, ಮತ್ತೆ ನೀವು ನಂದೇ 2 ಇದೆ ಅಂತ ಇದು ಮಾಡಬೇಡಿ. 2 ಇದೆ ಅಂತಂದ್ರೆ ಬೇರೆ ಕ್ಷೇತ್ರದಲ್ಲಿ ಅಂದ್ರೆ ನನ್ನ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಒಂದಿದೆ, ಬೆಂಗಳೂರಲ್ಲೂ ಒಂದಿದೆ
ಅಂದ್ರೆ ಆ ಸಮಯದಲ್ಲಿ ಒಂದಷ್ಟೇ ಉಳಿಸ್ಕೋಬಹುದು ನಾನು. ರೈಟ್, ಗಾಟ್ ಇಟ್. ಈ ತರ ಪ್ರಕ್ರಿಯೆ ಅಲ್ಲಿರೋದು ನೋಡಿ. ಸಾಕಷ್ಟು ಬೆಂಗಳೂರಿನಲ್ಲಿ ನಾನು ಉದಾಹರಣೆ 20% ಅಷ್ಟು 2 ಕಡೆ ಓಟ್ ಇರತಕ್ಕಂತಹ ಇದನ್ನ ಗುರುತಿಸಿದ್ದಾರೆ. ಗೊತ್ತಾಯ್ತು. ಆಯ್ತಾ? ಈಗ ನೀವು ದೆಹಲಿಯಲ್ಲಿ ಇವ್ರು ಹೇಳಿದ್ರು, ನಮ್ಮ ಆಪ್ ವಕ್ತಾರರು ಹೇಳಿದ್ರು, ದೆಹಲಿಯಲ್ಲಿ 15,000 ನಮ್ಮ ಆಪ್ ಇವ್ರಿಗೆ ಸಂಬಂಧಪಟ್ಟರೆ ಡಿಲೀಟ್ ಆಯ್ತು ಅಂತಂದ್ರೆ ಅವ್ರದ್ದು 2 ಕಡೆ ಇರ್ಬೋದಲ್ವಾ, ಆತರ ತೀರ್ಕೊಂಡಿರ್ಬೋದಲ್ವಾ. ಉತ್ತರ ಪ್ರದೇಶದಲ್ಲಿ 2,89,00,000, ಪಶ್ಚಿಮ ಬಂಗಾಳದಲ್ಲಿ 83,00,000 ಹಿಂಗೆ ಡಿಲೀಟ್ ಆಗಿರುತ್ತೆ. ನೋಡಿ ಪಶ್ಚಿಮ ಬಂಗಾಳದಲ್ಲಿ ಯಾವ ತರ ಡಿಲೀಟ್ ಆಗಿದೆ ನೋಡಿ. ಒಂದೇ ಸೆಕೆಂಡ್. ಒಂದು 2 ಕಡೆ ಓಟ್ ಇದ್ದಂತ ಸಂದರ್ಭದಲ್ಲಿ ಡಿಲೀಟ್ ಆಗಿದೆ, ಸತ್ತಂತ ಸಮಯದಲ್ಲಿ ಡಿಲೀಟ್ ಆಗಿದೆ. ಆಮೇಲೆ ಅಕ್ರಮ ಏನು ಬಾಂಗ್ಲಾ ವಲಸಿಗರು ಇದಾರಲ್ವಾ ಅವರು ಡಿಲೀಟ್ ಆಗಿದೆ. ಟೋಟಲಿ ಡಿಲೀಟ್ ಆಗಿರೋದು ಇದು. ಕೆಲವೊಂದು ಸಮಗ್ರವಾದ ದಾಖಲಾತಿಯ ಕೊರತೆಯಿಂದ ಡಿಲೀಟ್ ಆಗಿದೆ. ಈ ಟೋಟಲಿ 3 ಅಂಶದಿಂದ ಅಲ್ಲಿ ಡಿಲೀಟ್ ಆಗಿರ್ತಕ್ಕಂಥದ್ದು. ಸುಮ್ನೆ ಬಂದು ಬೇಕಾಬಿಟ್ಟಿ ಹಂಗೆ ಡಿಲೀಟ್ ಮಾಡ್ಲಿಕ್ಕೆ ಆ ಪ್ರಕ್ರಿಯೆ ಅಲ್ಲ. ಒಂದು ಸಂವಿಧಾನ ಅಡಿಯಲ್ಲಿ ನಡೆಯುತ್ತೆ ಇದು SIR ಪ್ರಕ್ರಿಯೆ. ನಾವು ತಿಳ್ಕೊಂಡಂಗೆ ನಮ್ಮ ಮನಸ್ಸಿಗೆ ಬಂದಂಗೆ ಇಲ್ಲಿ ಡಿಲೀಟ್ ಮಾಡೋ ಪ್ರಕ್ರಿಯೆ. ಈಗ ನೋಡಿ, ಈಗ ಮಾಡಿದ್ರಲ್ಲ, ಈಗ ಕಾಂಗ್ರೆಸ್ ಯಾವ್ದೋ ಒಂದು ಛತ್ರದಲ್ಲೋ ಅಥವಾ ಮಸೀದಿಗಳಲ್ಲಿ BLOಗಳು ಬಂದು ಅದು ಅವ್ರು ಮಾಡಿದ್ದಾರೆ. ಅದನ್ನ ನಾವು ಖಂಡನೆ ಮಾಡಿದೀವಿ ಇವತ್ತಿನ ಸಂದರ್ಭದಲ್ಲಿ. ನಾವು ವಿರೋಧ ಮಾಡಿರ್ತಕ್ಕಂಥದ್ದು ಬೇರೆ ಏನು ಅಲ್ಲ. SIR ಪ್ರಕ್ರಿಯೆ ಒಂದು ಸಂವಿಧಾನ ಅಡಿಯಲ್ಲಿ ನಡಿಬೇಕು. ಆ ಸಂವಿಧಾನ ಅಡಿಯಲ್ಲಿ ನಡೀತಕ್ಕ ಪ್ರಕ್ರಿಯೆ ನಡೀತಾ ಇಲ್ಲ. ಹಾಗಾಗಿ ನಾವು ಇವತ್ತಿನ ದಿವಸ ದೂರ ಕೊಟ್ಟಿರೋದು. ರೈಟ್, ಮಾತಾಡ್ತೀನಿ. ಇನ್ನೂ ಇದೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ನಾಗೇಂದ್ರ ಅವರೇ, ಬಿಜೆಪಿ ಜೊತೆ ಸೇರ್ಕೊಂಡ ತಕ್ಷಣ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಅಲ್ಲಿರುವಂತಹ ನಿಮ್ಮ ಅಲ್ಪಸಂಖ್ಯಾತ ಮತಗಳು, ಆ ಮತದಾರ ಪ್ರಭುಗಳನ್ನು ಬಾಂಗ್ಲಾ ವಲಸಿಗರು ಅಂದರೆ ಹೆಂಗೆ? ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಂದು 3 ವರ್ಷ ಆಗ್ತಾ ಇದೆ. ಇವತ್ತು ದೇಶದಲ್ಲಿ ಅಕ್ರಮ ವಲಸಿಗರ ಎಷ್ಟು ಜನ ಬಂದಿದ್ದಾರೆ ದೇಶಕ್ಕೆ ಅಂತ ಗೊತ್ತಿದೆ. ಇವತ್ತು ಅಂದರೆ ಯಾವಾಗಿಂದ ಅಂದರೆ ನಮ್ಮ ಯಾವಾಗ ಸ್ವತಂತ್ರ ಬಂತು ಅವಾಗಿಂದನೂ ಬರ್ತಾನೇ ಇದ್ದಾರೆ. ಬಂದಾದಾಗ ಈಗ ಕೇಂದ್ರ ಸರ್ಕಾರದಲ್ಲಿ ಒಂದು ಶಿಸ್ತು ಕ್ರಮ ತಗೊಂಡು ಬಾಂಗ್ಲಾ ವಲಸಿಗರನ್ನ ನಾವು ಹೊರಗಡೆ ಹಾಕಬೇಕು ಅಂತ ಒಂದು ನಿರ್ದೇಶನ ಮೇಲೆ, ಒಂದು ಆದೇಶದ ಮೇಲೆ ನಡೀತಾ ಇರಬೇಕಾದ್ರೆ ರಾಜ್ಯ ಸರ್ಕಾರ ಯಾವ ಕ್ರಮ ತಗೊಂಡಿದೆ? ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಯಾವ ಕ್ರಮ ತಗೊಂಡಿದೆ? ಇವತ್ತು ಕೋಗುಲಲ್ಲಿ ಅಲ್ಲಿ ಡೆಮಾಲೇಷನ್ ಮಾಡಿದ್ರೆ ಕೇರಳ CM ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರ ಮನೆ ಕಟ್ಕೊಡಿ ಅಂತೇಳಿ ಅವ್ರ ಪರ ನಿಂತ್ಕೊಂತಾರೆ. ಅಂಥ ಪರಿಸ್ಥಿತಿ, ಹೀನಾಯ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿರೋದು ನಾವು ದೇಶದಲ್ಲಿ ನೋಡಿದ್ದೀವಿ. ಹಂಗಂತ ಹೇಳ್ದಂಥ ಪಿರಣಾಯಿ ಕೂಡ ಇವತ್ತು ಸೋತು ಸುಣ್ಣ ಆಗಿರೋದು ಕೂಡ ನೋಡಿದ್ದೀವಿ. ಇವತ್ತು ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವ್ರು ತುಂಬ ಭಯ ಕಾಡ್ತಾ ಇದೆ, ಆತಂಕ ಕಾಡ್ತಾ ಇದೆ. ಯಾಕಂದರೆ ತುಂಬ ಏನೋ ಒಂದು ಕನಸಿದೆ ಅವ್ರಿಗೆ, ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ಒಂದು ಕನಸಿದೆ. ಇವತ್ತು ಸ್ಟಾಲಿನ್ ಹೇಳ್ತಾರೆ ಅವ್ರೊಂದು ಜೋಕರು ಅಂತಾರೆ, ಅವ್ರು ಜೋಕರ್ ಥರ ನಡ್ಕೊಂತ ಅಂತ ಇವತ್ತು ಎಲ್ಲ ರೀತಿಗಳಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳ್ಬೋದು ಈ ಮಾತುಗಳು ಅಂತಂದ್ರೆ, EVM ಮಿಷನ್ ಬಗ್ಗೆ ಅಪಪ್ರಚಾರ ಮಾಡಿದವ್ರು ಯಾರು ದೇಶದಲ್ಲಿ? ಏನಾದರೂ ಪ್ರೂವ್ ಮಾಡೋಕ್ಕಾಯ್ತಾ ಇವತ್ತವರೆಗೂ EVM ಮಿಷನ್ ಬಗ್ಗೆ? ಏನೆಲ್ಲ ಪ್ರಚಾರ ಮಾಡಿದ್ರು ಇವರು. EVM ಮಿಷನ್ನೇ ಸರಿ ಇಲ್ಲ ಅಂದ್ರು, ಇವ್ರು ಗೆದ್ದು ಬಂದಿರೋ ಕಡೆ ಸರಿ ಇದೆ ಅಂತಂದ್ರು, ಇವ್ರು ಗೆದ್ದಿರೋ ಕಡೆ ಸರಿ ಇಲ್ಲ ಅಂತ ಹೇಳಿದ್ರು, ಜನ ಮುಂದೆ ಬೆತ್ತಲೆ ಆದ್ರು. ಎರಡನೇ ವಿಚಾರ ಬಂದಾಗ ಏನಂದ್ರು? ಮತ ಚೋರಿ ಆಗಿದೆ ಮಾದೇಪುರದಲ್ಲಿ. ಒಬ್ಬೊಬ್ಬರಿಗೆ 10 ಓಟ್ ಇದಾವೆ, ಒಂದೊಂದು ಕಡೆ 4 ಓಟ್ ಇದಾವೆ, ಹೋಗಿ ಅಕ್ರಮ ಓಟ್ಗಳು ನಡೀತಾ ಇದಾವೆ, ಮತ ಚೌರ್ ಅಂತ ಅಪಪ್ರಚಾರ ಮಾಡಿದವರು ಕೂಡ ಇದೇ ರಾಹುಲ್ ಗಾಂಧಿ, ಇದೇ ರಾಜ್ಯದ ಕಾಂಗ್ರೆಸ್ನ ಏನು ರಾಜ್ಯದ ಮುಖ್ಯಮಂತ್ರಿಗಳು. ಜನನ ಮುಂದೆ ಬೆತ್ತಲೆ ಆದ್ರು. ಮತಾಚೋರ ಇವರು ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತವರೆಗೂ. ಇವಾಗ ಆಯ್ತು ಮತಾಚೋರು ಅಂತ ಹೇಳಿದ್ರು. ವಾಟ್ ನೆಕ್ಸ್ಟ್ ಆಲ್ಟರ್ನೇಟ್ ಏನ್ ಮಾಡಬೇಕು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ? ಮತಾಚೋರನ್ನ ತಡಿಬೇಕು, ಅಕ್ರಮನ ತಡಿಬೇಕಾದ್ರೆ ಏನ್ ಮಾಡ್ಬೇಕು? ಪರಿಷ್ಕರಣೆ ಮಾಡಬೇಕು. ಪರಿಷ್ಕರಣೆ ಯಾವ ರೀತಿ ಮಾಡಬೇಕು? SRI ಮಾಡಬೇಕು. SRI ಮಾಡೋದೇ ಇವಾಗ ಸರಿ ಅಂತ ಅಪಪ್ರಚಾರ ಮಾಡಿ ಅದನ್ನು ವಿರೋಧ ಮಾಡಿದಾರೆ ಯಾರು? ಇದೇ ಸನ್ಮಾನ್ಯ DK ಶಿವಕುಮಾರ್ ಅವರು ಡೆಪ್ಯೂಟಿ CM ಆಗಿದ್ದಾಗ, ನೀರಾವರಿ ಇಲಾಖೆ ಸಚಿವರಾಗಿದ್ದಾಗ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾಗ, KPCC ಅಧ್ಯಕ್ಷರಾಗಿದ್ದಾಗ ಇದನ್ನ ವಿರೋಧ ಮಾಡಿದ್ರು. SIR ಮಾಡಲೇಬಾರ್ದು, ತಪ್ಪೋದು, ಸರಿ ಇಲ್ಲ, ಅದು ನಮಗೆ SRI ಮಾಡೋದು ಸರಿ ಇಲ್ಲ ಅಂತೇಳಿ ವಿರೋಧ ಮಾಡಿದವರು ಮೊದಲು SIR ನ ಮನೆಗೆ ಕರ್ಸ್ಕೊಂಡು SIR ಬಗ್ಗೆ ವಿಚಾರನ ಪ್ರಕಟ ಮಾಡಿದ್ರು. ಸರಿ ಇದೆ SIR ಅನ್ನೋದು ಮಾಡಬೇಕು ಅಂತ ಅವರೇ ಹೇಳಿದ್ರು. ಅಲ್ಲ ಮಾಡಿದ್ರು ಏನಾದ್ರು ಹೇಳ್ತೀರಿ, ಮಾಡಿಲ್ಲ ಅಂದ್ರೆ ಅವರೇ ತಾನೇ ಇದನ್ನ ಅಪಪ್ರಚಾರ ಹುಟ್ಟಾಕಿದ ಕಾಂಗ್ರೆಸ್ ಸರ್ಕಾರ ತಾನೆ. ಅವರೇ ತಾನೆ ಅವ್ರ ತಾನೆ. ದೇಶದ ನಿಯಮ ಅಂದಾಗ ಮುಖ್ಯಮಂತ್ರಿನೂ ಪಾಲನೆ ಮಾಡಬೇಕು, ಪ್ರಧಾನಮಂತ್ರಿನೂ ಪಾಲನೆ ಮಾಡಿದ್ದಾರೆ. ಅಪ್ರಿಶಿಯೇಟ್ ಮಾಡಬೇಕು, ಅದನ್ನ ವೆಲ್ಕಮ್ ಮಾಡ್ತೀನಿ. ಅದನ್ನ DK ಶಿವಕುಮಾರ್ ಮನೆಗೆ ಕರೆದು SIR ಬಗ್ಗೆ ಒಮ್ಮತ ಕೊಟ್ಟು ಸರಿ ಇದೆ SIR ಮಾಡ್ಬೇಕಂತ ಮನೆ ಕರೆಯೋದಲ್ಲ, ಅದು ಹೋಗೋದು. ಆಯ್ತು, ಕೊಟ್ಟಾದ್ಮೇಲೆ ಇಲ್ಲಿ SRI ಮಾಡೋ ಪ್ರಕ್ರಿಯೆಗಳು ಹೇಗಿರ್ತವೆ? ಇವ್ರು ಹೇಳ್ತಾರೆ BL ಅವ್ರಿಗೂ ನಮ್ಮ ಸರ್ಕಾರ ಕೆಳಗಡೆ ಬರಲ್ಲ, DC ಇವ್ರು ಕೆಳಗಡೆ ಬರ್ತಾರ, ಸರ್ಕಾರ ಕೆಳಗಡೆ ಅಧೀನದಲ್ಲಿ ಬರ್ತಾರ, AC ಸರ್ಕಾರದ ಅಧಿಕಾರಕ್ಕೆ ಬರ್ತಾರ, ತಹಸೀಲ್ದಾರ್ ಇವರ ಅಧಿಕಾರದ ಕೈಗಡೆ ಬರ್ತಾರ, ಅವ್ರ ಕೆಳಗಡೆ ಬರೋರೆ ತಾನೇ ಇವರೆಲ್ಲ ಈ BLOಗಳೆಲ್ಲ.
ಈಗ ಚುನಾವಣಾ ಆಯೋಗದಿಂದ ಬಂದವರೇ BLOಗಳು ಅಂತ. ಏನು ಚುನಾವಣಾ ಆಯೋಗ ಏನೋ ಹೊಸದಾಗಿ ಏನೋ ಅಪಾಯಿಂಟ್ಮೆಂಟ್ ಮಾಡಿ ಹೊರ ರಾಜ್ಯಗಳಿಂದ ಏನೋ BLOಗಳು ತಂದು ಅಪಾಯಿಂಟ್ಮೆಂಟ್ ಮಾಡಿದ್ಯಾ? ಹೊರ ರಾಜ್ಯಗಳಿಂದ ಏನೋ BLOಗಳು ಬಂದ್ಬಿಟ್ಟು ಇವತ್ತು ಇದು SIR ಮಾಡ್ತಾ ಇದ್ದಾರಾ? ಇವತ್ತು SIR ಮಾಡ್ತಾ ಇರೋ ರೀತಿಗಳು ಯಾವ ಥರ ಇದೆ ರಾಜ್ಯ ಸರ್ಕಾರದಲ್ಲಿ ಅಂದರೆ, ಇವತ್ತು ಮಸೀದಿಗಳು ಬೇಕು ಇವ್ರಿಗೆ, ಮಂದಿರಗಳು ಬೇಕು ಇವ್ರಿಗೆ, ಮದ್ರಾಸ್ಗಳು ಬೇಕು ಇವ್ರಿಗೆ, ಶಾದಿ ಮಹಲ್ಗಳು ಬೇಕು ರೀ. SIR ಪ್ರಕ್ರಿಯೆ ಇದೇನೇನ್ರಿ? ಸೆನ್ಸಸ್ ಅಂತ ನಡೀತಾ ಇತ್ತು, ಏನಿದೇನು ಹೊಸದೇನಲ್ಲ. ಇದನ್ನ ಹುಟ್ಟಾಕಿತ್ತು ನೆಹರು ಅವರು ಇರ್ಬೋದು, 3 ಸರಿ ಮಾಡಿದ್ದಾರೆ, ಇಂದಿರಾ ಗಾಂಧಿ ಅವರು 2 ಸತಿ ಮಾಡಿದ್ದಾರೆ. ಈ ರೀತಿಯಾಗಿ SIR ಹುಟ್ಟಾಕೊಂಡು ಬಂದಾದ್ಮೇಲೆ ಇವತ್ತು ನಾವು ಕೇಳೋ ಪ್ರಶ್ನೆ ಏನು ಅಂತಂದ್ರೆ, SIR ಅನ್ನೋದು ಏನು? ಪ್ರತಿಯೊಬ್ಬನ ಮನುಷ್ಯ, ಪ್ರತಿಯೊಬ್ಬ ಪ್ರಜೆ ಹಕ್ಕನ್ನ ಪ್ರತಿಯೊಬ್ಬ ಪ್ರಜೆಗೂ ಸಿಗ್ಬೇಕು. ಬಾಂಗ್ಲಾದೇಶದಿಂದ ಬಂದ ವಲಸಿಗರ ಬಗ್ಗೆ ಒಂದೇ ಒಂದು ಕಿಂಚಿಟ್ ಇವತ್ತು ನಿಮ್ದು ರಾಜ್ಯದಲ್ಲಿ ಏನಾಗಿದೆ ಅಂತ ಸ್ಟೇಟ್ಮೆಂಟ್ ಇಲ್ಲ. ಇವತ್ತು ನಾವು ಇಷ್ಟು ಜನ ನಾವು ವಲಸೆ ಬಾಂಗ್ಲಾದೇಶ ಆಚೆ ಹಾಕಿದೆ ಒಂದು ಮಾತಿಲ್ಲ. ಇವತ್ತವರೆಗೂ ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ. ಇವತ್ತು ಅದನ್ನ ನೀವು ಮಸೀದಿಯಲ್ಲಿ ಅಕ್ರಮವಾಗಿ ಮಸೀದಿಯಲ್ಲಿ ಕರೆದು ಕುರಿಗಳ ತರ ತುಂಬಿ ಒಂದು ಗುಂಪಾಗಿ SRI ಮಾಡ್ತಾರೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಇವತ್ತು ಯಾವ ರೀತಿ ಬಂದು ನಿಂತಿದೆ ಅಂದ್ರೆ, ಬಂದಿದೆ ಅಂತಂದ್ರೆ, SRI ನ ವಿರೋಧ ಮಾಡೋದು ಇವ್ರೆ, SRI ನ ಗುಂಪು ಕುರಿಗಳ ತರ ಕರ್ಕೊಂಡು SRI ಮಾಡ್ತದೆ, ಕಾನೂನು ವಿರುದ್ಧವಾಗಿ ನಡೀತಾರಂತ ಒಂದು ಸರ್ಕಾರ ಇದು. ಜನ ವಿರೋಧ ಸರ್ಕಾರ ಇದು, ರೈತರ ವಿರೋಧ ಸರ್ಕಾರ ಇದು, ಮತದಾರ ಪ್ರಭುಗಳ ಸರ್ಕಾರ ಇದು, ಭ್ರಷ್ಟಾಚಾರದ ಸರ್ಕಾರ ಇದು. ಈ ಸರ್ಕಾರದ ರೀತಿ ನಿಯಮಗಳೇ ಇಳದೆ ಮತ್ತೆ ಅರೆಬೆಂದ ಸರ್ಕಾರ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಸಚಿವರಿಲ್ಲ ರೀ. ಒಂದು ತಿಂಗಳ CM ಬಂದು 1 ತಿಂಗಳಾಗಿದೆ, ಇವತ್ತು ಸಚಿವರಲ್ಲ, ಇಲ್ಲಿ ಸಚಿವರಲ್ಲ ಅಂತ ಶಿಕ್ಷಣ ಇಲಾಖೆ ಸಚಿವರಿಲ್ಲ. ಈ ಸರ್ಕಾರದಲ್ಲಿ 1 ತಿಂಗಳ ಶಿಕ್ಷಣದ ಸಚಿವರಿಲ್ಲ. ಸಮಯ ಅವಕಾಶ ಕೊಡ್ಬೇಕು. ಅವ್ರನ್ನ ಕೇಳಿಲ್ಲ ಇನ್ನೂ ನೀವು ಪ್ರಶ್ನೆ. ಪ್ರಶ್ನೆ ಕೇಳಿಲ್ಲ ಅವ್ರಿಗೆ, ಟೆನ್ಷನ್ ಆಯ್ತು ಅವ್ರಿಗೆ. ರೇ ಸುಮ್ನೆ ಕೂತ್ಕೊಳ್ರಿ. ನಾಗೇಂದ್ರ ಅವರೇ, 1 ನಿಮಿಷ ಇರಿ, ಸ್ವಲ್ಪ ತಾಳ್ಮೆ ಬೇಕು ಎಲ್ಲರಿಗೂ. 4 ನಿಮಿಷ ಅಂತ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆ. 6:25 ಮುಗೀತಿತ್ತು, ಅಲ್ಲಿವರೆಗೆ ನೀವು ಸುಮ್ಮನೆ ಇದ್ದಿದ್ರೆ ಮುಗೀತಿತ್ತು. ದಯವಿಟ್ಟು ಸ್ವಲ್ಪ ತಾಳ್ಮೆ ಬೇಕು. ನಂದನ್ ಕಶ್ಯಪ್ ಅವರೇ, DK ಶಿವಕುಮಾರ್ ಅವ್ರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ, ಇದಕ್ಕೇನು ಉತ್ತರ ಕೊಡ್ತೀರಿ? ಪ್ರಾಮಾಣಿಕವಾಗಿ SIR ಆಗೋದಕ್ಕೆ ರಾಜ್ಯ ಸರ್ಕಾರ ಸಹಕಾರ ಕೊಡ್ತಿದೆಯಾ? 2ನೇ ಪ್ರಶ್ನೆ, ಚಾಪೆ ಕೆಳಗೆ ತೂರಿದ್ದಾರೆ, ನಮಗೆ ರಂಗೋಲಿ ಕೆಳಗೆ ತೂರ ಗೊತ್ತು ಅನ್ನುವಂಥ ಧೋರಣೆನ ರಾಜ್ಯ ಸರ್ಕಾರದ್ದು. ಈ 3 ಪ್ರಶ್ನೆಗಳಿಗೆ ಉತ್ತರ ನೋಡಿ. ಫಸ್ಟು SIR ಅನ್ನೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೆ ಮತದಾನದ ಹಕ್ಕು ಇರಲೇಬೇಕು. ನಮ್ಮ ಸಂವಿಧಾನ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. 18 ವರ್ಷದ ಮೇಲ್ಗಡೆ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಸಂವಿಧಾನದ ಅಡಿಯಲ್ಲಿ ಮತದಾನದ ಹಕ್ಕು. ಆಯಾ ಸರ್ಕಾರಗಳು, ಎಲೆಕ್ಷನ್ ಕಮಿಷನ್ಗಳು ಅದನ್ನ ಪ್ರೊಟೆಕ್ಟ್ ಮಾಡೋದು ಕರ್ತವ್ಯ ಅದು. ಹಾಗಾಗಿ ಸರ್ಕಾರದ ಒಂದು ಭಾಗವಾಗಿ ನಾವು ಜನರಿಗೆ, ನಮ್ಮ ರಾಜ್ಯದ ಒಂದು ನಾಗರಿಕರಿಗೆ ಪ್ರೋತ್ಸಾಹಿಸುತ್ತೀವಿ, ಬಂದು ನೀವು ನಿಮ್ಮ ಮತಗಳನ್ನ ರಕ್ಷಣೆ ಮಾಡ್ಕೊಳ್ಳಿ. BJP ಅವ್ರು ಮಾಡಿದ್ರಲ್ಲ ಬಿಹಾರದಲ್ಲಿ, ಸತ್ತೋಗಿದ್ದಾರೆ ಅಂತಂತ ಹೇಳಿದ್ರು. ಯಾರು ಹೇಳಿದ್ರು? ಇದೇ ಎಲೆಕ್ಷನ್ ಕಮಿಷನ್ ಸತ್ತೋಗಿದ್ದಾರೆ, ಜ್ಞಾನೇಶ್ ಕುಮಾರ್ ಅವರು ಸತ್ತೋಗಿದ್ದಾರೆ ಅಂದ್ರು. ಅದೇ ಸತ್ತೋಗಿರೋ ವ್ಯಕ್ತಿ ನಮ್ಮ ರಾಹುಲ್ ಗಾಂಧಿ ಅವ್ರ ಮನೆಗೆ ಬಂದು ಟೀ ಕುಡಿದಿದ್ರು. ನಿಮ್ಮ ಮಾಧ್ಯಮದವ್ರು ತೋರಿಸಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅವರು ರಾಹುಲ್ ಗಾಂಧಿ ಅವ್ರ ಮನೆಗೆ ಬಂದ್ಬಿಟ್ಟು ಒಂದು 28 ಜನ ಬಂದು ಟೀ ಕುಡಿದಿದ್ರು, ಅವ್ರ ಜೊತೆ ಮಾತಾಡಿದ್ರು. ಎಲೆಕ್ಷನ್ ಕಮಿಷನ್ ಪ್ರಕಾರ ಅವರು ಸತ್ತೋಗಿದ್ದಾರೆ. ಸೆಕೆಂಡು ಬಾಂಗ್ಲಾದೇಶ ಇಲ್ಲಿಗಲ್ ಮೈಗ್ರೇಟ್ಸ್ ಅಂತ ತಾವು ಹೇಳ್ತಿದ್ರಿ, BJP ಅವರು ಹೇಳ್ತಿದ್ರು, ಎಲ್ಲರೂ ಹೇಳ್ತಿದ್ರು. ಈ ಪ್ರಾಸೆಸ್ ಅಲ್ಲಿ ಎಷ್ಟು ಜನ ಬಾಂಗ್ಲಾದೇಶ ಅವ್ರನ್ನ ಡಿಲೀಟ್ ಮಾಡಿದ್ದಾರೆ ಅಂತ BJP ಅವರು ನನಗೆ ಡೇಟಾ ಕೊಡಬೇಕು. BJP ಅವ್ರು ಕೊಡಬೇಕು, ಚುನಾವಣಾ ಆಯೋಗದವ್ರು ಅಲ್ಲಲ್ಲ. ಯಾಕಂದ್ರೆ ಇದು ಬಾರ್ಡರ್ ಕಂಟ್ರೋಲ್ ಮಾಡ್ತಿರೋದು ಯಾರು? ಅಲ್ಲ, ಇದನ್ನ ಕಂಡುಹಿಡಿಯೋದು ಯಾರು ಫಸ್ಟ್? ಅಲ್ಲಲ್ಲ, ಬಾರ್ಡರ್ ಫಸ್ಟ್. ನಾನು ಇನ್ನೊಂದು ಆ ಪ್ರಶ್ನೆಗೆ ನೆಕ್ಸ್ಟ್ ಬರ್ತೀನಿ. ಬಾರ್ಡರ್ ಕಂಟ್ರೋಲ್ ಮಾಡ್ತಿರೋದು ಯಾರು? ಅದೇ ಫಸ್ಟ್ ರಿಯಾಕ್ಷನ್. ಅಲ್ಲ, ಬಾರ್ಡರ್ ಕಂಟ್ರೋಲ್ ಯಾರು ಮಾಡ್ತಿರೋದು? ಅಲ್ಲ, ಬಾರ್ಡರ್ ಕಂಟ್ರೋಲ್ ಯಾರು ಮಾಡ್ತಿರೋದು? ಅಲ್ಲ, ಬಾರ್ಡರ್ ಕಂಟ್ರೋಲ್ ಯಾರು ಮಾಡ್ತಿರೋದು? ಬಾರ್ಡರ್ ಕಂಟ್ರೋಲ್ ಯಾರು ಮಾಡ್ತಿರೋದು? ನೀವು ಹೇಳ್ಬೇಕದನ್ನ, ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ವಾ? ನನಗೆ ಗೊತ್ತು, ನೀವ್ ಹೇಳಿ. ನೀವ್ ಹೇಳ್ರಿ. ನಾವ್ ಹೇಳ್ತೀವಿ. ನೀವ್ ಹೇಳ್ರಿ. ನಾವ್ ಹೇಳ್ತೀವಿ. ಯಾವಾಗ ನೋಡಿದ್ರು ತಕರಾರು. ನಂದನ್ ಕಶ್ಯಪ್ ನಾವ್ ಹೇಳ್ತೀವಿ. ನಿಮ್ಗೆ ಗೊತ್ತಿಲ್ವಾ? ಮಾಹಿತಿ ಇಲ್ವಾ? ನಿಮಗಿಲ್ವಾ ನನಗಿದ ಮಾಹಿತಿ? ಅವ್ರಿಗೆ ಬಟ್ಟ ಬಯಲು ಮಾಡ್ತೀವಿ. ನೋಡಿ ಮಾಹಿತಿ ಇಲ್ವಾ? ಮಾಹಿತಿ ಇಟ್ಕೊಂಡ್ ಬರ್ತೀವಿ ನಾವು. ಮಾಹಿತಿ ಇಲ್ದಿರ ಮಾಹಿತಿ ಕೊಡ್ತೀವಿ ಕೂತ್ಕೊಂಡು. ಮಾಹಿತಿ ಇಲ್ದಿರ ಮಾಹಿತಿ ಕೊಡ್ತೀವಿ. ನೋಡಿ, ಧೋರಣೆ ಎಲ್ಲ ಇರೋ ವಾಸ್ತವ ಮಾತಾಡಬೇಕು. ವಾಸ್ತವ ಕೇಳಕ್ಕೆ ಆಂಕರ್ಗಳು, ಮೀಡಿಯಾದವರು ರೆಡಿ ಇರಬೇಕು. 2001
ಡೇಟಾ ಪ್ರಕಾರ ಲೋಕಸಭೆಯಲ್ಲಿ ಮಂಡಿಸಿರುವ ಡೇಟಾ 2009 10,602, 2010 6,290, 2011 6,761, 2017 1,175, 2018 1,118. ಇಲ್ಲ ಅವ್ರು ಮಾತಾಡ್ಲಿ, ನಾನು ಮಾತಾಡ್ತೀನಿ. ಸ್ವಲ್ಪ ಒಂದು ಜ್ಞಾನ ಇರಬೇಕು. ಒಬ್ಬ ಪಕ್ಷದ ವಕ್ತಾರರಾಗಿ ಒಂದು ಡೆಕೋರಮ್ ಮೇಂಟೈನ್ ನೋಡಿ, ಈಗ ರುದ್ರಯ್ಯನವ್ರು ಬಂದಿದ್ದಾರೆ, ಶರತ್ ಅವ್ರು ಬಂದಿದ್ದಾರೆ, ನೀವು ಬಂದಿದ್ರಿ, ಒಂದು ಒಳ್ಳೆ ಕಂಟೆಂಟ್ ಹೋಗ್ಬೇಕು. ಈಗ ನಂದನ್ ಕಶ್ಯಪ್ ಅವ್ರ ಪ್ರಕಾರ ಅಮಿತ್ ಶಾ ಅವರೇ ಅಲ್ಲಿ ನಿಂತ್ಕೊಂಡು ಕಾಯ್ಬೇಕು. ಹೌದು, ಆಯ್ತು, ಅವ್ರು ನಿಂತ್ಕೋಬೇಕು ಅಲ್ಲಿ. ಅಲ್ಲಿ ಕಂಟಿನ್ಯೂ ಮಾಡಿ. 2005ರಿಂದ 2013ವರೆಗೂ ಹೋಮ್ ಮಿನಿಸ್ಟರ್ ಡೇಟಾ ಪ್ರಕಾರ ತಾವು ಗೂಗಲ್ ಮಾಡಿ, 80,000 ಜನನ್ನ ಡಿಪೋರ್ಟ್ ಮಾಡಿದ್ದಾರೆ. ಅಮಿತ್ ಶಾ ಹೇಳಿರೋ ಡೇಟಾ 2004ರಿಂದ 2017ವರೆಗೆ 1,822 ಜನ ಡಿಪೋರ್ಟ್ ಮಾಡಿದ್ದಾರೆ. ಎಲ್ಲೋಯ್ತು ಬಾಂಗ್ಲಾದೇಶದ್ದು? ಎಲ್ಲೋಯ್ತು ಬಾಂಗ್ಲಾದೇಶದ್ದು? ನಾನು ಕೇಳಿದ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅದಕ್ಕೆ ಬರ್ತೀನಿ. ಅದಕ್ಕೇನು ಉತ್ತರ? ಏನಾರೋಪ? ಇವಾಗ ರಾಜ್ಯದ ಜನತೆಗೆ ಮುಖ್ಯಮಂತ್ರಿಯಾಗಿ ಅವರವರ ಮತಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಮುಂದೆ ಬನ್ನಿ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ಸರ್ಕಾರದ ಭಾಗವಾಗಿ, ಬನ್ನಿ ಸ್ವಾಮಿ ಮತಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇವ್ರು ಚೋರಿ ಮಾಡಿದ್ದಾರೆ ಮತಗಳನ್ನ ಬಿಹಾರಲ್ಲಿ. ಅಲ್ಲ, ಇವ್ರಿಗೆ ಸ್ವಲ್ಪ ಮಾನ ಮರ್ಯಾದೆ ಇದೆ ಅಂದ್ರೆ, ಸ್ವಲ್ಪ ಮಾನ ಮರ್ಯಾದೆ ಇದೆ, ನಿನಗಿಲ್ಲ ಅಲ್ಲ ಅವ್ರಿಗೆ ಮತದಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೀವು ಮಾನ ಮರ್ಯಾದೆ ನಂದನ್ ಕಶ್ಯಪ್ ಅವರೇ, ಏಕವಚನ ಬೇಡ, ಏಕವಚನ ಬೇಡ, ಏಕವಚನ ಬೇಡ, ಏಕವಚನ ಬೇಡ. ನಂದನ್ ಕಶ್ಯಪ್ ಅವ್ರ ಮನೆ ಅಲ್ಲ ಇದು. ಪ್ಲೀಸ್ ಪ್ಲೀಸ್ ಬೇಡ. ಯಾಕೆ ನೀವು ಏಕವಚನ ಮಾತಾಡ್ತೀನಿ? ನಾನು ಮಾತಾಡಬಾರ್ದು, ನಂದನ್ ಕಶ್ಯಪ್ ಅವರು ಏಕವಚನ ಬೇಡ, ಮಾನ ಮರ್ಯಾದೆ ಬೇಡ, ಆ ಪದಗಳು ಬೇಡ. ನಿಮ್ಮ ಕಿರ್ಚಾಟ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ಬ ಆಂಕರ್ ಕರ್ತವ್ಯ ನಿಲ್ಸೋದು ತಾವ ಕೆಲಸ ಮಾಡ್ತಾ ಇದ್ದೀರಾ? ಸಬ್ಜೆಕ್ಟ್ ಮಾತಾಡ್ರಿ, ಕೇಳಿದ ಪ್ರಶ್ನೆ ಬಿಟ್ಟು ಬೇರೆ ಸ್ವಲ್ಪ ತಾಳ್ಮೆ ಇರ್ಲಿ ನಿಮಗೆ. 12 ನಿಮಿಷ ಕಾಯ್ಲಿಲ್ಲ ನೀವು, ಆಗ್ಲೇ ಮಾತಾಡ್ತಿದ್ರಿ. ಮಾತಾಡ್ಬೇಕಾದ್ರೆ ಡೇಟಾ ಇರಬೇಕು. ಡಿಸ್ಟರ್ಬ್ ಮಾಡಿದ್ರೆ ನಾವು ಮಾತಾಡ್ತೀವಿ. ಬಾಯ್ ಮಾಡ್ಕೊಂಡು ತಯಾರಿ ಮೊದಲು ಇರ್ಲಿ. ನಾಗೇಂದ್ರ ಅವರೇ, ನಾಗೇಂದ್ರ ಅವರೇ, ನಿಮ್ಮ 100ರಷ್ಟು ಮಾತಾಡಕ್ಕೆ ನನಗೂ ಕಳಿಸಿದೆ. 100ರಷ್ಟು ಮಾತಾಡೋದು 70 ವರ್ಷದಿಂದ ಬಿಡಿ ಬಿಡಿ ಬಿಡಿ, ಅದಂಗೇನೆ, ಏನು ಮಾಡೋಕ್ಕಾಗಲ್ಲ. ರೈಟ್. ರಾಜ್ಯ ಸರ್ಕಾರದ ಮೇಲೆ ಬಂದಿರುವಂಥ ಗಂಭೀರ ಆರೋಪ ಏನದು? ಅಧಿಕಾರಿಗಳ ದುರ್ಬಳಕೆ ಆಗ್ತಾ ಇದೆ SIR ಪ್ರಕ್ರಿಯೆಯಲ್ಲಿ ಅಂತ. ಹೌದಾ ಅಲ್ವಾ ಅನ್ನೋದಕ್ಕೆ ಉತ್ತರವನ್ನು ಪಡ್ಕೊಳ್ಬೇಕು. ನೋಡಿ, ಪರ್ಟಿಕ್ಯುಲರ್ ಆಗಿ ರಾಮನಗರ, ಕುಣಗಲ್ಲು, ಬ್ಯಾಟ್ರಾಯನ್ಪುರ, ಇಲ್ಲಿ ಮಸೀದಿಗಳಲ್ಲಿ, ಮಂದಿರಗಳಲ್ಲಿ ಆಗ್ತಿದೆ ಅನ್ನೋದಾದರೆ ಆ ಭಾಗದ ಶಾಸಕರಿಗೆ ಜವಾಬ್ದಾರಿ ಇಲ್ದಿದ್ರು, ಅದು ರಾಜ್ಯ ಚುನಾವಣಾ ಆಯೋಗದ ಕರ್ತವ್ಯವೇ ಆಗಿದ್ರು ಕೂಡ ಒಬ್ಬ ಶಾಸಕರಾಗಿ ನೋಡಿ SIR ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಭಾಗಿಯಾಗಿ ಅಂತನಾದರೂ ಹೇಳ್ಬೋದಲ್ಲ, ಆ ಕೆಲಸಗಳಾಗ್ತಿದೆಯಾ? SIR ಜಟಾಪಟಿ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ರುದ್ರಯ್ಯವರೇ, ಇನ್ನೊಂದು ಕಾಂಟೆಕ್ಸ್ಟಲ್ಲಿ ಯೋಚನೆಗಳು ಬರ್ತಾ ಇದೆ. ಹೆಂಗೆ ಅಂತ ಹೇಳ್ತೀನಿ. ನನಗೂ ಆಶ್ಚರ್ಯ ಆಯ್ತಿದ್ದು. ಈಗ SIR ರಾಜ್ಯದಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಿದೆ. ಈ ಒಂದು ಪ್ರೊಪಾಗಂಡ ಮಾಡೋದು. NDA ತನಗೆ ಯಾರು ಬೇಕೋ ಅಧಿಕಾರಿಗಳನ್ನು ಕಳಿಸಿ SIR ಪೂರ್ಣಗೊಳಿಸೋದು, ಈ ಥರದ್ದು ನಡೀತಿದೆ ಅನ್ನುವಂಥ ಒಂದಷ್ಟು ಕೇಳಿಬರ್ತಾ ಇದೆ ಮಾತು. ಹೌದಾ? ಅಂಥದ್ದೇನಾರು ಆಗಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ಏನಾಗಿದೆ ಅಂದರೆ ಏನು ಬೇಕಾದ್ರೂ ಆಗ್ಬೋದು. ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ಇವತ್ತು
ರಾಮನ ಹೆಸರಲ್ಲಿ ರಾಜಕಾರಣ ಮಾಡಿ ಅಧಿಕಾರ ತಗೊಂಡು ಅದೇ ರಾಮನ ಮಂದಿರನ ಲೂಟಿ ಮಾಡೋ ಒಂದು ವ್ಯವಸ್ಥೆ ಇದೆ ಇಲ್ಲಿ ಇರುವಾಗ, ಅದು ಆ ಥರ ಇರುವಾಗ ಇದು ನಿಜ ತಾನೇ ಇದು ನಮ್ಮ ದೇಶದಲ್ಲಿ ಆಗಿರೋ ಪರಿಸ್ಥಿತಿ ಇದು ಇವತ್ತು ಅಲ್ವಾ. ಇವತ್ತು SIR ಅನ್ನೋದು ಇದೆಯಲ್ಲ, ನಾಮಕಾಸ್ತಿ SIR ಇದೆ, ಆ ಫ್ರೇಮ್ ಇದೆಯಲ್ಲ, ಒಂದು ಫ್ರೇಮ್ ಹಾಕಿಡಕ್ಕೆ ಅಷ್ಟೇ ಇರೋದು SIR ಅನ್ನೋದು. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲಿ ತಮ್ಗೆ ಅನುಕೂಲ ಆಗುತ್ತೆ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಇವತ್ತು ಹೇಳ್ತಾ ಇದ್ರು ನಮ್ಮ JDS ಅವರು ಇರ್ಬೋದು, BJP ಅವರು ಹೇಳ್ತಿದ್ರು ಬಾಂಗ್ಲಾ ವಲಸಿಗರು. ಏನು ಸರ್ ಇದು ಬಾಂಗ್ಲಾ ವಲಸಿಗರ ಬಗ್ಗೆ ಇಷ್ಟು ನನಗೂ ಭಯ ಆಗ್ತಿದೆ ಇವತ್ತು. ನಾನು ಇವತ್ತು ಇನ್ನೇನು ಹೌದಲ್ಲ ಅಂತೇಳಿ ಇಷ್ಟೊಂದು ಬಾಂಗ್ಲಾದೇಶ ವಲಸಿಗರು ಇದ್ದಾರ, ಏನ್ ಮಾಡ್ತಿದಾರೆ ಇವತ್ತು, ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಿದ್ದಾರೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಇವತ್ತು. ಹಾಗಾದ್ರೆ ಕರ್ನಾಟಕ ಸರ್ಕಾರ ಏನಾದ್ರು ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಬಾಂಗ್ಲಾ ವಲಸಿಗರ ಬಗ್ಗೆ ಸರ್ ನಾ ಹೇಳ್ತೀನಿ, ಹೋಮ್ ಮಿನಿಸ್ಟರ್ ಇಂಟರ್ಫಿಯರ್ ಹಾಕಿ ಅವ್ರಿಗೆ ಅಧಿಕಾರ ಇದೆ, ಪ್ರೈಮ್ ಮಿನಿಸ್ಟರ್ ಇದೆ. ಪ್ರೈಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆಗಿಲ್ಲ ಅಂದ್ರೆ ರಾಷ್ಟ್ರಪತಿಗಳ ಮುಖಾಂತರ ಇಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿ ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಇದು ಒಂದು ಕಾನೂನಲ್ಲಿ ಇರುವಂತ ಒಂದು ಅಡಿಯಲ್ಲಿರುವಂತ ವ್ಯವಸ್ಥೆ. ಇಂಥ ವ್ಯವಸ್ಥೆಯಲ್ಲಿ ಇರುವಾಗ ನಾವು ಬೇರೆ ಬಾಂಗ್ಲಾ ವಲಸಿಗರು ಏನ್ ಸರ್ ಇದು? ಏನ್ ಗೊತ್ತಾ, ಇವತ್ತು ಹಿಂದೂಗಳಲ್ಲಿ ಭಯ ಹುಟ್ಟಿಸೋಕೆ ಒಂದು ತಂತ್ರ ಇದು. ಹಂಗಾದ್ರೆ ಹೇಳಿ, ಈಗ SIR ಪ್ರಕ್ರಿಯೆ ಅಂದಾಗ ಮನೆಗೆ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಎನ್ಯುಮರೇಷನ್ ಆಗುತ್ತೆ, ಸೆಕೆಂಡ್ ವಿಸಿಟ್ ಆಗುತ್ತೆ, ಥರ್ಡ್ ವಿಸಿಟ್ ಆಗುತ್ತೆ, ಪ್ರೋಸೆಸ್ ಕಂಪ್ಲೀಟ್. ಯಾಕೆ ಜನ ಸೇರ್ತಾರೆ? ಅದನ್ನ ಯಾಕೆ ನೀವು ಇಷ್ಟೋ ತನಕ ವಿರೋಧಿಸ್ಲಿಲ್ವಲ್ಲ? ನಾನು ಯಾಕೆ ವಿರೋಧಿಸ್ತಾ ಇಲ್ಲ ಅಂತಲ್ಲ, ನಾನು ಈ ಸಿಸ್ಟಮ್ ಅಲ್ಲ, ನೀವು ಅದನ್ನ ಫಸ್ಟ್ ವಿರೋಧಿಸಿ, ಇದೆಲ್ಲ ಸರಿಯಲ್ಲ, ಮಾಡ್ತಾರೋ ತಪ್ಪೇ, 100% ಇದು ತಪ್ಪು. ಆದ್ರೆ ಇಲ್ಲಿ ಏನಾಗಿದೆ, ಕಾಂಗ್ರೆಸ್ನವ್ರಿಗೆ ಭಯ ಇದೆ, ಎಲ್ಲಿ ತಮ್ಮ ವೋಟ್ಗಳು ಡಿಲೀಟ್ ಆಗ್ಬಿಡ್ತಾರೋ ಬಿಟ್ಟು ಕೂತ್ಕೊಂಡ್ರೆ. ಡೆಲ್ಲಿಯಲ್ಲಿ ಆಯ್ತಲ್ಲ, ಪಂಜಾಬ್, ವೆಸ್ಟ್ ಬೆಂಗಾಲ್, ಅಗೇನ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದು ಕಾಂಗ್ರೆಸ್ ಅದಕ್ಕೂ ಪ್ರಿಕಾಷನರಿ ಮೆಷರ್ ಏನು ತಗೋಬೇಕು ತಗೊಳ್ತಾ ಇದ್ದಾರೆ. ಇದು ರಾಜಕೀಯವಾಗಿ ಒಂದು ಇಲ್ಲ, ಇದು ಆಗ್ತಾ ಇರೋದು ವ್ಯವಸ್ಥೆ ಇದು. ಹಾಗೆ BJP ಅವ್ರು ಏನಾಗಿದೆ, ಇವ್ರನ್ನ ಹೀಗೆ ಬಿಟ್ರೆ, ಕಾಂಗ್ರೆಸ್ನವ್ರು ಹೀಗೆ ಲೂಸ್ ಬಿಟ್ಬಿಟ್ರೆ ನಮಗೆ ಕಂಟ್ರೋಲ್ ಸಿಗಲ್ಲ. ಎಲೆಕ್ಷನ್ ನಲ್ಲಿ ನಮ್ಗೆ ಬೇಕಾದ ಜನ ಲೀಡ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಮೊದಲು ಏನ್ ಮಾಡ್ತಾ ಇದ್ರು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗೋಕ್ಕಿಂತ ಮುಂಚೆ, ಮೇಡಮ್ ಇದು ತುಂಬಾ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ, SIR ಪ್ರಕ್ರಿಯೆ ನಡೀತಾ ಇದ್ದು RSS ಆಫೀಸಲ್ಲಿ, BJP ಲೀಡರ್ಗಳ ಆಫೀಸಲ್ಲಿ, BJP ಕಾರ್ಯಕರ್ತರ ಆಫೀಸಲ್ಲಿ ನಡೀತಾ ಇತ್ತು. 100% ಎಲ್ಲಿ ಬೇಕಾದ್ರೂ ಇದು ನಾನು ಹೇಳಬಲ್ಲೆ, ಪ್ರೂವ್ ಮಾಡಬೇಕು. ರೈಟ್, ಅಲ್ಲಿಗೆ ಬರೋಣ. ಒಂದ್ಸಲ ರಿಪೀಟ್ ಮಾಡಿ ಸರ್. ನೀವು ಎಲ್ಲ BJP ಕಚೇರಿಗಳಲ್ಲಿ SIR ಆಗ್ತಾ ಇದ್ದಿದ್ದು ಮನೆಗೆ ಹೋಗಿ ಆಗ್ತಿರ್ಲಿಲ್ಲ ಅಂತ ಒಂದು. ಈಗ ಕರ್ನಾಟಕದ ಮಟ್ಟಿಗೆ ಶರತ್ ಅವರು ಸರ್ ಇದು ಎಲ್ಲಿ ಬೇಕಾದ್ರೆ ಸರ್ ಇನ್ನೊಮ್ಮೆ ರಿಪೀಟ್ ನೋಡಿ, ಎಲ್ಲಿ ಯಾವ್ದಾದ್ರು ಪ್ರೂಫ್ ಇದೆಯಾ ನಿಮ್ಮ ಹತ್ರ ಸರ್? ನಿಮಗೆ ಎಲ್ಲಿದೆ ತೋರಿಸಿ ಸ್ವಾಮಿ. ನೀವು ಸುಮ್ಮನೆ ಆಯ್ತು, ನೀವು ಡೀಟೇಲ್ಸ್ ತೋರಿಸಿ. ಇವತ್ತು ಮಸೀದಿಗಳಲ್ಲಿ ಏನು SIR ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ, ಹಾಗೆ ತೋರಿಸಿ. ಆಯ್ತು, ನಿಮ್ಮ ಮೊಬೈಲ್ ಅಲ್ಲಿ ಇದ್ರೆ ತೋರಿಸಿ. ಏನು ಸರ್ ನೀವು ಅದಕ್ಕೆ ಅಧಿಕಾರ ಕಳ್ಕೊಂಡಿರೋದು? ಈ ತರ ಬಾಲಿಶ ಹೇಳಿಕೆಗಳನ್ನ ಕೊಟ್ಟು ದೆಹಲಿಯಲ್ಲಾಗಿರ್ಬೋದು, ನಿಮ್ಗೆ ಯಾವುದೇ ಕೌಡೆಕಾಶಿ ಕಿಮ್ಮತ್ ಬರಲ್ಲ ಈ ತರ ಹೇಳಿಕೆಗಳನ್ನ ಕೊಟ್ರೆ. UPಯಲ್ಲಿ 2,89,00,000, ವೆಸ್ಟ್ ಬೆಂಗಾಲ್ ಅಲ್ಲಿ 83 lakhs ಡಿಲೀಟ್ ಆಯ್ತು. ಈಗ ಕರ್ನಾಟಕದಲ್ಲಿ 50 ಲಕ್ಷ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಹೌದಾ? ಮಾಡಿದಾರ. ನಾವು ಯಾವತ್ತು ದಾಖಲೆಯನ್ನ ಇಟ್ಕೊಂಡು ನೋಡಿ, ಆಗಬಹುದು ಅಂತ ಹೇಳೋದು ಬೇರೆ, ಆಗಿದೆ ಅಂತ ಹೇಳೋದು ಬೇರೆ. ಈಗ ಅಷ್ಟು ಆಗಬಹುದು ಹೇಳಿ ಒಂದಷ್ಟು ಮಾಧ್ಯಮದಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ಇದು. ಯಾವ್ಯಾವ ಕಾರಣಕ್ಕೆ ನೋಡಿ, ಒಂದೇದು ನಾನು ಹೇಳದ್ನಲ್ಲ, ಇವಾಗ ಎರಡು ಐಡಿಯನ್ನ ಇಟ್ಕೊಂಡಂತ ಸಂದರ್ಭದಲ್ಲಾಗಿರ್ಬೋದು, ವಲಸಿಗರ ಏನು ಅಕ್ರಮ ಬೇರೆ ದೇಶದ ಪೌರತ್ವವನ್ನು ವಹಿಸಿದಂತಹ ಮತದಾರರು ಇರ್ಬೋದು, ಅಥವಾ ಸಾವು ಹೊಂದಿದ ಮತದಾರ, ಈ ಮೂರು ಅಲ್ಪಸಂಖ್ಯಾತರು ಅನಲಿಸ್ಟ್ ಇಲ್ಲ. ಎಲ್ಲಿ ಹೇಳಿದೀವಿ? ಅದಿದೆಯಾ? ಕಾನೂನಲ್ಲೇ ಇಲ್ಲ. ನಾವ್ ಯಾಕೆ ಮಾತಾಡ್ತಾ ಇದೀವಿ ಅದನ್ನ? ನಾವು ಕಾನೂನಲ್ಲೇ ಇಲ್ಲ, ಅದನ್ನ ಯಾಕೆ ಮಾತಾಡ್ತಾ ಇದೀವಿ? ನೋಡಿ, ನಮ್ದು ಆರೋಪ ಇರತಕ್ಕಂಥದ್ದು ಏನಂದ್ರೆ, ನೋಡಿ ಈಗ ಏನು ಚಾಮರಾಜಪೇಟೆಯಲ್ಲಿ BLOಗಳು ಶಾಸಕರ ಫೋಟೋ ಒಂದೇ ಕಡೆ ಇದ್ದಂತಹ ಒಂದಷ್ಟು ಕರಪತ್ರಗಳು ಓಡಾಡುತ್ತೆ, ಒಂದಷ್ಟು ಚೀಟಿಗಳು ಓಡಾಡುತ್ತೆ. ತೇಜಸ್ವಿ ಸೂರ್ಯ ಅವ್ರದ್ದು, ಸಿ ಕೆ ರಾಮಮೂರ್ತಿ ಓಡಾಡ್ತಲ್ಲ, ಅಲ್ಲಲ್ಲ. ನೋಡಿ, ಅದು ಬೇರೆ ಇದು ಬೇರೆ. ನೋಡಿ, BLO ಅಂದ್ರೆ ಯಾರು? ಅವರು ಸರ್ಕಾರಿ ಅಧಿಕಾರಿ ತಾನೆ. ಅವ್ರದ್ದು ಯಾಕೆ ಫೋಟೋ ನೋಡಿ, ಕಾನೂನಲ್ಲಿ ಅವ್ರ ಫೋಟೋ ಹಾಕ್ಬಾರ್ದಂತ ಇದೆ. ಯಾಕೆ ಅದನ್ನ ಹಾಕಿ ಇದು ಮಾಡ್ತಾ ಇದ್ದಾರೆ? ಇವರಿಗೇನೋ ಬೇರೆ ರೀತಿ ಒತ್ತಡ ಇದೆ ಅಂತ ಅರ್ಥ ಅಲ್ವಾ? ಕಾಂಗ್ರೆಸ್ ನಲ್ಲಿ ಬೇರೆ ರೀತಿ ಒತ್ತಡವನ್ನ ಅವರು BLO ಮೇಲೆ ಒತ್ತಡ ಹೇರಿದ್ದಾರೆ ಅಂತ ಆಯ್ತಲ್ವಾ? ಅದನ್ನ ವಿಡಿಯೋ ಸಹಿತ ನಾನು ತೋರಿಸ್ತೀನಿ. ಇವಾಗ ನಾನು ತೋರಿಸ್ತೀನಿ, ಅದನ್ನ ತೋರಿಸಬಲ್ಲೆ ನಾನು. ಈಗ ಪ್ರತಿಯೊಂದು ಇದೆ ನನ್ನ ಹತ್ರ ಡೀಟೇಲ್ಸ್. ಈಗ ಆಮೇಲೆ ರಾಮನಗರದ್ದು ತಗೊಳ್ಳೋಣ. ಅಲ್ಲಿ ಮಾಜಿ ಕಾರ್ಪೊರೇಟರ್ ಒಬ್ರು
ಅಲ್ಪಸಂಖ್ಯಾತರ ಅನಕ್ಷರಸ್ಥರಿದ್ದಾರೆ, ಅವರಿಗೆ ಇದು ಫಾರ್ಮ್ ರೆಮ್ಯುನರೇಷನ್ ಫಾರ್ಮ್ ತುಂಬ ಗೊತ್ತಿಲ್ಲ ಅಂಥೇಳಿ BLO ಅನುಮತಿ ಮೇರೆಗೆ 4 ಗಂಟೆ ನಂತರ ಸಮುದಾಯ ಭವನ ಕರ್ಕೊಬಂದು ಫಿಲ್ ಮಾಡ್ತಿದ್ರಷ್ಟೇ. ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡು ನೋಡಿ ಸಂವಿಧಾನ ನೋಡಿ ಒಂದು ಕಡಾಕಡಿ SIR ಅಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ BLOಗಳು ಮತದಾರರ ಎಲ್ಲಿ ಅಡ್ರೆಸ್ ಇದೆ, ಎಲ್ಲಿ ಮನೆ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ಕಾನೂನು ಇದೆ. ನೀವು ಓದು ಹಾದಿ ಬೀದಿಯಲ್ಲಿ ನೀವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಹೇಳೋ ಪ್ರಕ್ರಿಯೆ ಇಲ್ವಲ್ಲ. ನೀವ್ಯಾಕೆ ಮಾಡ್ತಾ ಇದ್ದೀರಾ ಅದನ್ನ? ಕಾನೂನನ್ನ ಗಾಳಿಗೆ ತೂರ್ತಾ ಇದ್ದವ್ರಿಗೆ ಯಾಕೆ ತೂರ್ಲಿಕ್ಕೆ ಹೊರಟಿದ್ದೀರಾ ನೀವು? ಮತ್ತೆ BLOಗಳು ಯಾಕೆ ನಾವು ಚಾಪೆ ಕೆಳಗ್ ತೂರಿದ್ವಿ, ರಂಗೋಲಿ ಕೆಳಗ್ ತೂರ್ತೀರಿ, ಯಾಕೋ ಅಪಾಯ ನೀವು ಚಾಪೆ ಕೆಳಗರು ತೂರಿ, ರಂಗೋಲಿ ಕೆಳಗರು ತೂರಿ ಕಾಂಗ್ರೆಸ್ನವರು. ನಾವು ಹೇಳ್ತಾ ಇರೋದಷ್ಟೇ, ಸಂವಿಧಾನದಲ್ಲಿ ಏನಿದೆ ಆ ಪ್ರಕ್ರಿಯೆಯನ್ನ ನೀವು ಪೂರ್ಣಗೊಳಿಸಿ ಅಷ್ಟೇ. ನೀವು ಅದನ್ನ ಬೇರೆ ರೀತಿಯಾಗಿ ಮಾರ್ಗದಲ್ಲಿ ಹೋಗೋ ಕೆಲಸವನ್ನ ನೀವು ಮಾಡಬೇಡಿ ಅಂತ ಹೇಳಿ ನೋಡಿ. ಬೇರೆ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ಈ ಪ್ರಕ್ರಿಯೆಯಲ್ಲಿ ನಡೆದಿಲ್ವಲ್ಲ, ಇಲ್ಲಿ ಯಾಕೆ ನಡೀತಾ ಇದೆ ಅದು? ಇಲ್ಲೊಂದು ಕಾನೂನು ಅಲ್ಲೊಂದು ಕಾನೂನು ಹಾಗಾದ್ರೆ ಅಲ್ಲ, ಹಂಗಿಲ್ಲ ಅಂತ ನೀವು ಹೇಳ್ತಿದ್ರಿ. ಹಂಗಾಗಿದ್ರೆ ಬೇರೆ ಆಗಿದೆ ನೋಡಿ. ಈಗ ಪಶ್ಚಿಮ ಬಂಗಾಳದಲ್ಲೂ ನಡೆದಿದೆ ಈ ತರ SIRಗಳು ಆಗಿದೆ. ಅದೇ ಅಲ್ಲೇ ನೋಡಿ, 3 ಲಕ್ಷ ಜನದ ಕತೆ ಏನು ನೋಡಿ. ಅದನ್ನೇ ನಾನು ಅವಾಗ ಹೇಳ್ದೆ ನಿಮ್ಗೆ, ಆ ವಿಷಯಗಳನ್ನ ನಿಮ್ಗೆ ಮಂದಟ್ ಮಾಡಿದೆ. ವಿಷಯಗಳು ನೋಡಿ ಅಲ್ಲಿ ಹಾಗಾದ್ರೆ ನೋಡಿ ಹಾಗೆ ನೋಡಿ, 1 ತಿಂಗಳ ಅಂತರದಲ್ಲಿ ನೀವು ಏನಲ್ಲಿ ಸಮಗ್ರ ದಾಖಲೆಯನ್ನ ಕೊಡ್ಬೋದಿತ್ತಲ್ಲ, ಅವರಾದ್ರೂ ಡಿಲೀಟ್ ಆಗೋಕ್ಕಿಂತ ಮುಂಚೆ ಕೊಡ್ಬೋದಿತ್ತಲ್ಲ, ಯಾಕೆ ಕೊಟ್ಟಿಲ್ಲ? ದಾಖಲೆ ಇಲ್ಲ ಅಂತ ಅರ್ಥ ಅಲ್ವಾ ಒಂದು. ಆಮೇಲೆ ಏನು ಅಂತಂದ್ರೆ, ಒಂದು ಕಾಂಗ್ರೆಸ್ನ ವಕ್ತಾರರು ಒಂದು ಹೇಳಿದ್ರು, ಅಲ್ಲಿಗೆ ಬರ್ತೀನಿ ನಾನು. ಬಾಂಗ್ಲಾ ವಲಸಿಗರು ಅಂತ ಬಾಯಲ್ಲಿ ಹೇಳೋದು ಬಹಳ ಸುಲಭ. ನಾಗೇಂದ್ರ ಅವರೇ, ಒಂದು ಪಕ್ಷ ಅವ್ರು ಬಾಂಗ್ಲಾ ವಲಸಿಗರೇ ಆಗಿದ್ರೆ ಏನು ಅಜೆಂಡಾ ಅನ್ನೋದು ನನಗೆ ಕ್ಲಾರಿಟಿ ಸಿಗಬೇಕು. ಇಫ್ ಅವ್ರು ಬಾಂಗ್ಲಾ ವಲಸಿಗರೇ ಆಗಿರಲಿ, ಅವ್ರನ್ನ ಈ SIR ಪ್ರಕ್ರಿಯೆಯಿಂದ ಹೊರಗಿಟ್ಟು ಡೇ ಬೈ ಡೇ ಫೆಸಿಲಿಟೀಸ್ ಡೌನ್ ಆಗಿ, ಅಂದರೆ ಅವ್ರ ಗುರುತಿನ ಚೀಟಿ ಸಿಗಲ್ಲ, ಆಧಾರ್ ಸಿಗಲ್ಲ, ಮತ್ತೊಂದು ಯಾವುದೇ ದಾಖಲಾತಿಗಳು ಸಿಗಲ್ಲ ಅಂತ ಹೇಳಿ ವೆನ್ ಫೆಸಿಲಿಟಿ ಅನ್ನೋದು ಕಂಪ್ಲೀಟಾಗಿ ಇಲ್ಲ ಆಗುತ್ತೆ, ಅವರೇ ಹೊರಟೋಗ್ಬಿಡ್ತಾರೆ ಅಂತನೋ, ಅಥವಾ ಒಂದು ನೋಟ್ ಮಾಡಿ ಒಂದು ವೇಳಾಪಟ್ಟಿ ಸಿದ್ಧಪಡಿಸ್ಕೊಂಡು ಏನೇನು ಮಾಡಬೇಕು ಅಂತ ಏನಾದರೂ ಬಾಂಗ್ಲಾದಿಂದ ಭಾರತದಿಂದ ಹೊರಗೆ ಕಳಿಸೋಂಥ ಏನಾದರೂ ಪ್ರಕ್ರಿಯೆಗಳಿದ್ದಾವೆ. ಈಗ ವೆಸ್ಟ್ ಬೆಂಗಾಲು ಈ ಥರ ಎಲ್ಲ ಕಡೆ ಆಗಿದೆ. ಎಷ್ಟು ಜನಕ್ಕೆ ಕಳಿಸಿದಾರಪ್ಪ? ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಬೇಡವೆ ಮೇಡಮ್? ಇದು ನೀವು ಹೇಳ್ತಾ ಇರೋದು ಸರಿ ಇದೆ. 1947 ಯಾವತ್ತು ನಮ್ಗೆ ಇಂಡಿಪೆಂಡೆನ್ಸ್ ಬಂತು, ಅವತ್ತಿಂದ 70 ವರ್ಷ ಕಾಂಗ್ರೆಸ್ ದೇಶದಲ್ಲಿತ್ತು. ಬಾಂಗ್ಲಾ ವಲಸಿಗರು ಬಂದು 12 ವರ್ಷದಿಂದ ಒಳಗೆ ಬಂದಿಲ್ಲ. 70 ವರ್ಷದಿಂದ ಬಂದು ಇಲ್ಲಿ ಸೇರಿದಂಥ ಬಾಂಗ್ಲಾ ವಲಸಿಗರನ್ನ ಈಗ ಒಂದು ಪರಿಷ್ಕರಣೆ ಮಾಡಬೇಕಾಗಿದೆ. ಅತಿ ಸೂಕ್ಷ್ಮವಾದ ವಿಚಾರ ಇದು. ಈ ವಿಚಾರದಲ್ಲಿ ಹೆಂಗೆ ನಡೆಯುತ್ತೆ, SIR ಪ್ರಕ್ರಿಯೆಗಳು ಹೆಂಗಿರುತ್ತವೆ ಅಂದರೆ, ಇಲ್ಲಿ ಯಾರನ್ನೋ ತೆಗೆದು ಯಾರನ್ನೋ ಕೈ ಬಿಡೋಂಥ ಪ್ರಕ್ರಿಯೆಗಳಿಲ್ಲ. ಇವತ್ತು BLOಗಳು ಒಂದು ಬೂತ್ಗೆ ಒಬ್ಬರು ಕೊಟ್ಟಿದ್ದಾರೆ, ಒಂದು BLO ಒಂದು ಬೂತ್ಗೆ ಒಬ್ಬರು. 50 ಫಾರಮ್, ದಿನಕ್ಕೆ 50 ಫಾರಮ್ ತಗೊಂಡೋಗ್ಬೇಕು ಅವರು. ಒಂದು ಬೂತ್ಗೆ ಒಬ್ಬರೇ ಅಂದರೆ 1200 ಮತಗಳಿರುತ್ತೆ. 1200 ಮತಗಳು ಅಂದರೆ 250ಇಂದ 275 ಮನೆಗಳಿರ್ತದೆ. ಅದು ಒಂದು BLO ಮಾತ್ರ ಕೊಡಬೇಕಾಗಿರೋಂಥ ಪ್ರಕ್ರಿಯೆ. ಈಗ ಅದನ್ನ ಹೆಂಗೆ ಮಾಡ್ತಾ ಇದ್ದಾರೆ, ಯಾವ ಥರ ಸ್ಕ್ರೂಟಿನಿಂಗ್ ಮಾಡ್ತಾ ಇದ್ದಾರೆ? 3 ಹಂತದಲ್ಲಿ ಸ್ಕ್ರೂಟಿನಿಂಗ್ ಮಾಡ್ತಾರೆ. ಯಾವುದು 3 ಹಂತ ಅಂತಂದರೆ, 1987 ಅಂದರೆ 1987 2007ರಲ್ಲಿ ಜನಿಸಿರೋರಿಗೆ ಅವ್ರ ಹತ್ರ ಒಂದು ಆಧಾರ್ ಕಾರ್ಡು 12 ದಾಖಲೆಗಳಲ್ಲಿ ಒಂದು ದಾಖಲೆ ಇದ್ದರೆ ಯಾವುದೇ ಗೊಂದಲ ಇದೆ ಅವರು SIRಲ್ಲಿ ಸೇರ್ತಾರೆ, ಮತಪಟ್ಟಿಯಲ್ಲಿ ಸೇರ್ತಾರೆ. ಅದೇ ರೀತಿ 1787 2004ವರೆಗೂ, ಆವಾಗ ಅಲ್ಲಿ ಡಿಸೆಂಬರ್ 2 ಅವ್ರು ದಾಖಲೆಗಳು ಕೊಡಬೇಕು. ಅಂದರೆ 1787 2004ವರೆಗೂ ಡಿಸೆಂಬರ್ 2 ಹುಟ್ಟಿರೋಂಥ ಒಂದು ಜನಾಂಗದವರು ದಾಖಲೆಗಳನ್ನ ಕೊಡಬೇಕು, ಪರಿಷ್ಕರಣೆ ಮಾಡ್ತಾರೆ. ಅದನ್ನು ಮಾಡಿ ಅದರಿಂದ ಸರಿ ದಾಖಲೆಗಳಿದ್ರೆ ಅದನ್ನು ಮತಪಟ್ಟಿಯಲ್ಲಿ ಸೇರಿಸ್ತಾರೆ. ಅದೇ ರೀತಿ 2004 ಮೇಲೆ ಅಲ್ಪಸಂಖ್ಯಾತರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿರೋದ್ರಿಂದಾಗಿ ಹಿಂದೆ ಚುನಾವಣಾ ಚೀಟಿ ಮಾಡ್ಬೇಕಾದ್ರೆ, ಗುರುತಿನ ಚೀಟಿ ಮಾಡಬೇಕಾದ್ರೆ ನಾನು ಫಾರೂಕ್ ಅಂದ್ಕೊಳ್ಳೋಣ, ನಾನು ಫಾರೂಕ್ ಅಂತ ಹೇಳಿದೆ, ನಾನು ಅನಕ್ಷರಸ್ಥ. ನೀವು FARROK ಬರ್ಕೊಂಬಿಟ್ಟಿರ್ತೀರಿ. ಆ್ಯಕ್ಚುಲಿ ನಾನು Q. ನೀವು ಅದೊಂದು ರೀಸನ್ ಇಟ್ಕೊಂಡು ನಾನು ಹೊರಗಿಟ್ಬಿಟ್ರೆ ಅಲ್ಲ ಮೇಡಮ್. ಅದಕ್ಕೆ ಈಗ 12 ದಾಖಲೆಗಳು ಯಾಕೆ ಕೇಳಿರೋದು? 12 ದಾಖಲೆಗಳು ಬರೀ ಫಾರೂಕ್ ಅನ್ನೋ ಹೆಸರಲ್ಲೇ SIR SIR ಬರೀ ಫಾರೂಕ್ ಅನ್ನೋ ಹೆಸರಲ್ಲೇ SIR ಮಾಡಿದರೆ ನೀವು ಹೇಳ್ತಾ ಸತ್ಯ ಎಲ್ಲೋ ಒಂದು ಕಡೆ ಅಕ್ರಮ ನಡೀತಾ ಇದೆ ಅನ್ಬೋದು. ಅಕ್ರಮನ ಸಕ್ರಮ ಮಾಡೋದು ನೈಪುಣ್ಯ ಒಂದು ಕಾಂಗ್ರೆಸ್ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷ ಅಂತ ಗೊತ್ತಿದೆ. ಇವತ್ತು ದ್ವಿತೀಯ ಒಂದು ಪೌರತ್ವ ಹೊಂದಿರೋದು ಯಾರಪ್ಪ ಈ ದೇಶದಲ್ಲಿ ಅಂತಂದರೆ ನಿಮಗೆಲ್ಲ ಗೊತ್ತು, ಜಗತ್ ಜಾಹೀರಾತು ಈ ಕಡೆ ರಾಹುಲ್ ಗಾಂಧಿ ಅವರು ಅಂತಲೇ ಗೊತ್ತಾಗುತ್ತೆ. ಇವತ್ತು ಏನು ಯಾವ ರೀತಿ ಅಂತಂದರೆ 12 ದಾಖಲೆಗಳು
ದಾಖಲೆಗಳನ್ನ ಮನೆಗೆ ಹೋಗಿ ಮನೆಯಲ್ಲಿ ಕೂತ್ಕೊಂಡು ಮಾಡೋ ಅಂಥ ಪ್ರಕ್ರಿಯೆ. ಇವತ್ತು ಎಮಿಷನ್ ಲೆಟರ್ಸ್ ಏನಿದೆ ಅವ್ರು ಕೈ ಕೊಟ್ಟಾಗ ಆ ಲೆಟರ್ನ ತೆಗೆದು ಕ್ಲಿಯರಾಗಿ ಒಂದು ಕಡೆ 2007 ಒಂದು ಕಾಲಮ್ ಇದೆ, 2004 ಒಂದು ಕಾಲಮ್ ಇದೆ, ಅಲ್ಲಿ 12 ದಾಖಲೆಗಳು ಕೇಳಿದ್ದಾರೆ. ಇಲ್ಲಿ ಒಂದೇ ಒಂದು ಮಾನದಂಡ ಇರೋದು ಈ ದೇಶದ ಪ್ರಜೆನಾ ಅನ್ನೋದು ಒಂದೇ ಒಂದು ಮಾನದಂಡದ ಮೇಲೆ SIR ನಡೀತಾ ಇರೋದು. 12 ದಾಖಲೆಗಳಲ್ಲಿ ಇಲ್ಲ, 12 ದಾಖಲೆ ಇಲ್ಲ ಇರುತ್ತಂದ್ರೆ ವಲಸಿಗರೇ, ಅವರು ಅಕ್ರಮ ವಲಸಿಗರೇ. ಬರೀ ಫಾರೂಕ್ ಅನ್ನೋ ಹೆಸರು ನಾವು ಕೇಳ್ತಾ ಇಲ್ಲ, SIR ಮಾಡ್ತಾ ಇಲ್ಲ. 12 ದಾಖಲೆಗಳು, ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ದೃಢೀಕರಣ ಇರ್ಬೋದು, ವಾಸ್ತು ದೃಢೀಕರಣ ಪತ್ರ ಇರ್ಬೋದು, KEB ಬಿಲ್ ಇರ್ಬೋದು, ಆ ರೀತಿ 12 ಒಂದು ಲೆಟರ್ಗಳು ಇಟ್ಕೊಂಡು SRI ಮಾಡ್ಬೇಕಾದ್ರೆ ಇವ್ರು ಮಾಡ್ತಾರೆ. ರಾಜ್ಯ ಸರ್ಕಾರ SIR ಯಾಕೆ ತೀವ್ರವಾಗಿ ವಿರೋಧ ಮಾಡಿದವ್ರು ಇವ್ರೆ, ಇವಾಗ ಅದನ್ನ ಕುರಿ ಮಂದಿಗಳ ತರ SRI ಮಾಡಿಸ್ತಾರೆ ಇವ್ರೆ. ಉದ್ದೇಶ ಏನ್ ಕಾಣಿಸ್ತದೆ ಅಂದ್ರೆ, ಉದ್ದೇಶ ಏನ್ ಕಾಣಿಸ್ತದೆ ಅಲ್ಲ, ಒಂದು ನಿಮಿಷ ಮೇಡಮ್, ಇವತ್ತು 68,000 BLOಗಳಿದ್ದಾರೆ. ಇವತ್ತು 68 BLOಗಳು ಮಾಡ್ತಾರೆ ಕೆಲಸ ಏನು, ಯಾವ ರೀತಿ SRI ಮಾಡ್ತಾರೆ. ಇವತ್ತು ಚಾಮರಾಜನಗರದಲ್ಲಿ ಜಮೀರ್ ಅವರದು ಪ್ಲಾಸ್ ಮೇಲೆ ಫೋಟೋ ಇಟ್ಕೊಂಡು SRI ಮಾಡ್ತಾರೆ. ಇದು ನಾವು ಕೇಳಬಾರ್ದು. ಇವತ್ತು ST ಸೋಮಶೇಖರ್ ಅವರು 200 ಪೇಜ್ ಬುಕ್ ಅಲ್ಲಿ ST ಸೋಮಶೇಖರ್ ಶಾಸಕರ ಬುಕ್ಗಳು ಇಟ್ಕೊಂಡು ಎಮೋಷನ್ ಲೆಟರ್ ಜೊತೆ ಬುಕ್ಗಳು ಕೊಡ್ತಾ ಇದ್ದಾರೆ. ಅದನ್ನ ನಾವು ಕೇಳಬಾರ್ದು. ಇವತ್ತು ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತೆ ಮದ್ರಾಸ್ಗಳಲ್ಲಿ ಗುಂಪು ಕರ್ಕೊಂಡೋಗಿ SRI ಮಾಡೋದನ್ನ ಅದನ್ನ ಕೇಳಬಾರ್ದು. ಇದನ್ನ ಗೃಹ ಮಂತ್ರಿ ಬೇಜವಾಬ್ದಾರಿ ಮಾತೇನು, ಜವಾಬ್ದಾರಿ ಕದ ಗೃಹ ಮಂತ್ರಿ ಏನ್ ಹೇಳ್ತಾರೆ, ಇಲ್ಲ ರೀ ಬೇಗ SIR ಆಗಲಿ ಹೇಳಿ ಮೇಡಮ್. ವಿಷಯನ ಹೇಳ್ಬೇಕಲ್ಲ ನಾವು, ಕಾಂಗ್ರೆಸ್ ಸರ್ಕಾರ ನಡ್ಕೊಂತಾರೆ, ನಡೆಗಳೇಬೇಕಲ್ಲ. ಪ್ರಕ್ರಿಯೆ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರಿ ನೀವು. ನಂದನ್ ಅವರೇ, ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ಶಾಸಕರು ಇರುವಂಥ ಜಾಗದ ಮೇಲೆ ಆರೋಪ ಬರ್ತಿದೆ ಅಂದರೆ ಶಾಸಕರೊಂದು ಮಿನಿಮಮ್ ಜವಾಬ್ದಾರಿ ತಗೋಬೋದಿತ್ತಲ್ಲ ಅಂತ. ಅದೇನು ರಾಜ್ಯ ಚುನಾವಣಾ ಆಯೋಗಕ್ಕೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಬರುತ್ತೆ, ಅದು ಅವ್ರ ಕೆಲಸ. ಸ್ಟಿಲ್ ಪ್ರಾಮಾಣಿಕವಾಗಬೇಕು, ನಿಮ್ಮ ಹಕ್ಕನ್ನು ನೀವು ಉಳಿಸ್ಕೋಬೇಕು ಅನ್ನೋದಾದ್ರೆ ಈ ಸಮುದಾಯ ಭವನಗಳು ಬೇಕಾಗಿಲ್ಲ. ಮನೆಗೆ ಬರ್ತಾರೆ, ಜಸ್ಟ್ ಕಾಪರೇಟ್ ಅಂತ ಹೇಳ್ಬೋದಿತ್ತಲ್ಲ. ಒಳ್ಳೆ ಪ್ರಶ್ನೆ ಹೇಳಿದ್ರಿ. BJPಯ ಡಿಫೀಟೆಡ್ ಕ್ಷೇತ್ರದಲ್ಲೂ ಮನೆಗೆ ಯಾವ ರೀತಿ ಕರಪತ್ರ ಹಂಚ್ತಿದ್ದಾರೆ ದಯವಿಟ್ಟು ಸ್ವಲ್ಪ ನೋಡಿ ಮೇಡಮ್. ಇದು ಏನ್ ಮಾಡ್ತಿರೋದು ಇದು ಏನಿದೆ ಕರಪತ್ರದಲ್ಲಿ ನೋಡಿ, ಎನ್ಲಾರ್ಜ್ ಮಾಡ್ತೀವಿ ನೋಡಿ. ಏನಕ್ಕೆ ಇದರಲ್ಲಿ ನರೇಂದ್ರ ಮೋದಿ ಫೋಟೋ, BJP ಅಧ್ಯಕ್ಷರ ಫೋಟೋ, ಸಿಂಬಲ್ ಏನಕ್ಕೆ ಇರಬೇಕು? ECI ಮಾಡಬೇಕಾಗಿರೋ ಕೆಲಸ ಇವ್ರ ಸಿಂಬಲ್ ಯಾಕೆ ಹಾಕೋತಾರೆ? ಒಂದು ನಿಮಿಷ ಬ್ರದರ್. ಇದು ರಾಮಮೂರ್ತಿ ಅವ್ರದ್ದು, ತೇಜಸ್ವಿ ಸೂರ್ಯ ಅವ್ರದ್ದು, ಇಲ್ಲಿ ಎಲ್ಲ ಕಡೆನೂ ಇದೊಂದು ಪ್ಯಾಂಪ್ಲೆಟ್ ಇಟ್ಕೊಂಡು ಹಂಚ್ತಾ ಇದ್ದಾರೆ. ಕಾಂಗ್ರೆಸ್ ಎಲ್ಲಾರ ಪಾಂಪ್ಲೆಟ್ ಇಟ್ಕೊಂಡು ಹಂಚ್ತಿದಾರ? ಇಲ್ಲ, ಎಲ್ಲೂ ಇಲ್ಲ. ಜೊತೆಗೆ ಇವರು ಬರ್ಬೋದು, ನಾವು ಹೋಗ್ತೀವಿ, ದಳದವರು ಬರಲಿ, ಆಪವರು ಬರಲಿ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ನಿಮಿಷ ಕಂಟೆಂಟ್ ಹೇಳ್ಬಿಡ್ತೀನಿ. ಕಂಟೆಂಟ್ ಏನು ಅಂದರೆ, ನಿಮ್ಗೆ ಏನಾರ ವೋಟಿಂಗ್ ಮಿಸ್ ಆಗಿದ್ರೆ ನಮಗೆ ಫೋನ್ ಮಾಡಿ ಅಂತ. ಇವರು ECI ನಂಬರ್ ಏನು ಕೊಡ್ತಾ ಇಲ್ಲ ಮೇಡಮ್. ಇವಾಗ ಇದು ಪ್ರೋಸೆಸ್ ಮಾಡ್ತಿರೋದು ಯಾರು? ನಾನು ಇಲ್ಲ ರುದ್ರಯ್ಯ ಅವರು ಮಾಡ್ತಿರೋದು ಎಲೆಕ್ಷನ್ ಕಮಿಷನ್ ನಂಬರ್ ಕೊಡ್ಬೇಕು ತಾನೆ. ಇದು ಕರಪತ್ರದಲ್ಲಿ ಇವ್ರ ನಂಬರ್ ಏನೋ ಕೊಡ್ತಿದ್ದಾರೆ. ಇವ್ರದ್ದು ಅಜೆಂಡಾ ಏನದ್ರಲ್ಲಿ? ಬೇಕಾಗಿರೋರ್ನ ತೆಗೆಯೋದು, ಬೇಕಾಗಿರೋರ್ನ ಹಾಕೊಳ್ಳೋದು ಅಂತ ಒಂದು ಅಜೆಂಡಾ. ಹಂಗನ್ಬಿಟ್ಟು ಎಲೆಕ್ಷನ್ ಕಮಿಷನ್ದೇ ಒಂದು ಪಾಂಪ್ಲೆಟ್ ಇದೆಯಲ್ಲ, ಅದನ್ನ ಯಾಕೆ ಹಂಚ್ತಾ ಇಲ್ಲ? ಪ್ರಿಂಟ್ ಮಾಡಿಸಿ ಇವ್ರದ್ದು ಫೋಟೋ ಹಾಕಿ ಕೊಡ್ಕೋತಿದ್ದಾರೆ. ಇಲ್ಲ, ನಾವ್ ಏನು ಕೊಡ್ತಾ ಇಲ್ಲ. ಒಂದ್ ನಿಮಿಷ ನಾವೇನು ಕೊಡ್ತಾ ಇಲ್ಲ. ನಿಮ್ ಇದೆಯಾ ತಗೊಂಬನ್ನಿ, ನಿಮ್ದು ನೋಟ್ ಮಾಡ್ಕೋತೀವಿ, ಕೊಡ್ತೀವಿ, ಬರ್ತೀವಿ. ನಮಗೇನು ರಾಜ್ಯದ ಪ್ರತಿಯೊಬ್ಬ ಮತದಾರರ ಹಕ್ಕನ್ನ ಕಸ್ತ್ಕೊಳ್ಳೋಕ್ಕೆ ಬಿಡಬಾರ್ದು ಅನ್ನೋ ಒಂದೇ ಇಂಟೆನ್ಷನ್ ಇಂದ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಹರಿಪ್ರಸಾದ್ ಅವರು ಹಾಗೂ ಸಿದ್ದರಾಮಯ್ಯನವರು 3-4 ಜನ ಕೂತ್ಕೊಂಡು ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಹಕ್ಕಿರಲೇಬೇಕು ಅಂತ 1 ವರ್ಷದಿಂದ ನಾವು ಪ್ರಿಪರೇಷನ್ ಮಾಡಿದೀವಿ. ಈ ಪ್ರೋಸೆಸ್ಗೆ ವಾರ್ ರೂಮ್ ಸೆಟಪ್ ಮಾಡಿದ್ವಿ. ಇಷ್ಟು ದಿವಸ ಅಂದ್ರೆ SIR ಬಗ್ಗೆ ನೀವು ನೆಗೆಟಿವ್ ಆಗಿ ಅಲ್ಲ ನೋಡಿ, ನಾವು ಈ ಪ್ರೋಸೆಸ್ನ ವೆಲ್ಕಮ್ ಮಾಡಿದೀವಿ. ನಡೆಸ್ತಾ ಇದಾರಲ್ಲ ವಿಧಾನ, ನಿಮ್ಗೆ ಹೇಳದ್ನಲ್ಲ, ಸತ್ತೋಗಿರೋರ್ನ ಬದುಕಿದ್ವು. ಇವಾಗ ರಾಹುಲ್ ಗಾಂಧಿ ಅವ್ರ ಮನೆಗೆ ಯಾರು ಬಂದಿದ್ರು? ಸತ್ತೋಗಿರೋರು ಅಂತ ನೀವೇ ಮಾಧ್ಯಮದವ್ರು ತೋರಿಸಿದ್ರಿ, ಅವರೆಲ್ಲ ಸತ್ತೋಗಿದ್ರು ಅಂತ ECI ಅವ್ರ ಪ್ರಕಾರ. ಆದ್ರೆ ರಾಹುಲ್ ಗಾಂಧಿ ಅವ್ರ ಮನೆಗೆ. ಸೆಕೆಂಡ್, ರುದ್ರಯ್ಯ ಅವರು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, ಅದಕ್ಕೊಂದು ಹೇಳ್ಬಿಡ್ತೀವಿ. BJP ಆಫೀಸಲ್ಲಿ ಅಲ್ಲಿ ಇಲ್ಲಿ ನಡೆಯುತ್ತೆ ಅಂತಂದ್ರು. BJP ಸರ್ಕಾರ ಅವಧಿಯಲ್ಲಿ ಒಂದು ಚಿಲುಮೆ ಅಂತ ಒಂದು NGO ಇತ್ತು. ಚಿಲುಮೆ NGO ಏನ್ ಮಾಡಿದ್ರು ಮೇಡಮ್? ಏನ್ ಮಾಡಿದ್ರು ಅಂದ್ರೆ, ಆ NGO ಒಬ್ಬ BJP ಪಕ್ಷದ ನಾಯಕರಿಗೆ ಸಪೋರ್ಟ್ ಮಾಡಿತ್ತು ಅಂತ ಮಾಧ್ಯಮಗಳೇ, ನಾನು ಹೇಳ್ತಿಲ್ಲ, ಇದು ಮಾಧ್ಯಮಗಳು ಇನ್ಕ್ಲೂಡಿಂಗ್ ನೀವು ಹೇಳಿದ್ರಿ. ಆ NGO ಒಂದು BJP ಪಕ್ಷದ ಪರವಾಗಿ ಕೆಲಸ ಮಾಡಿ ಬೇಕಾಗಿರೋರ್ನ ಆ್ಯಡ್ ಮಾಡಿದ್ರು, ಬೇಡದವ್ರನ್ನ ಡಿಲೀಟ್ ಮಾಡಿದ್ರು. ಸೆಕೆಂಡು, ಮಾದೇಪುರ ವಿಷಯ ಹೇಳಿದ್ರಿ. ಮಾದೇಪುರ ವಿಷಯದಲ್ಲೇ
ನಾವೇನು ಡೇ ಒನ್ ಇಂದ ನಾವು ಹೋರಾಟ ಮಾಡ್ತಿದೀವಲ್ಲ, ಇದೇ ಎಲೆಕ್ಷನ್ ಕಮಿಷನ್ SSIR ಅಂತ 4 ವಾರ್ಡ್ ಅಲ್ಲಿ ಮಾದೇವಪುರಕ್ಕೆ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಅವರು ಇನ್ಕ್ಲೂಡಿಂಗ್ ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿ, ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕು ಅಂತ ಆದೇಶ ಹೊರಡಿಸಿದ್ದಾರೆ. ಇನ್ನೊಂದು ಕ್ಯೂರಿಯಾಸಿಟಿ ಇದೆ, ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು ನಾನು ಚುನಾವಣಾ ಆಯೋಗಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀನಿ, ನಂಗೆ ಉತ್ತರ ಬೇಕು ಅಂತ ಹೇಳಿದಾರಲ್ಲ, ಅವರು ಈ SIR ಒಳಪಡಲ್ವಾ? ನೋಡಿ, ನಾವು SIR ನ ವೆಲ್ಕಮ್ ಮಾಡ್ತಾ ಇದೀವಿ. ನಡೆಯೋ ಪ್ರಾಸೆಸ್ ಇದೆಯಲ್ಲ, ಅದನ್ನ ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಯಾವ ಪ್ರೋಸೆಸ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಅನಕ್ಷರಸ್ಥ, ಇವಾಗ ಶ್ರೀಕುಮಾರ್ ಸಾಹೇಬ್ರು ಹೇಳಿದ್ರು, ನಮ್ಮ ಮನೆಗೆ ಬಂದಾಗ ಈ ಫಾರಮ್ ಒಂದು ಕಾಂಪ್ಲೆಕ್ಸ್ ತರ ಕಾಣ್ತಾ ಇದೆ, ಸಿಂಪಲ್ ಆಗಿಲ್ಲ ಅಂತ ಹೇಳಿದ್ರು. ಅದು ಸಾಮಾಜಿಕ ಶೈಕ್ಷಣಿಕ ನೋಡಿ, ಮೊನ್ನೆ ಹೇಳಿದ್ದು, ಮೊನ್ನೆ ನೀವು ಕೇಳಿಸ್ಕೊಂಡ್ರೆ ಇಲ್ವೋ, ಅವ್ರ ಮನೆಗೆ ಹೋಗಿದ್ರು ತಾನೆ, ಎಲ್ಲಾರ ಮನೆಗೂ ಬರ್ಬೇಕು, ಶಿವಕುಮಾರ್ ಸಾಹೇಬ್ರ ಮನೆಗೆ ಅಲ್ಲ. ಇವಾಗ ನೋಡಿ, ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, ಈ ಫಾರಮ್ ನಮ್ಗೆ ಕಾಂಪ್ಲೆಕ್ಸ್ ಆಗಿದೆ, ಅನಕ್ಷರಸ್ಥರಿಗೆ ಗೊತ್ತಾಗಲ್ಲ, ಒಂದು ಸಿಂಪಲ್ ಆಗಿರೋ ಒಂದು ಫಾರಂ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಅದನ್ನ ಎಲೆಕ್ಷನ್ ಕಮಿಷನ್ ನಾವು ಪಿಟಿಷನ್ ಕೊಟ್ಟಿದ್ದೀವಿ. ಸೆಕೆಂಡ್, ನೀವೇ ಒಂದು ಎಕ್ಸಾಂಪಲ್ ಹೇಳಿದ್ರಿ, ಫಾರೂಕ್ ಎಕ್ಸಾಂಪಲ್. ಫಾರೂಕ್ ಬೇಡ, ಯಾಕಂದ್ರೆ ಮೈನಾರಿಟಿ. ಗೀತಾ, GITHA ಇದ್ರೆ GEETHA, ಶ್ರೀ ವಿದ್ಯಾ SRI VIDHA, SRE VIDHA. ನಂದೇನೆ, ನಾನು ಮಂಡ್ಯದಲ್ಲಿದ್ದೆ, ನನ್ನ ಹೆಸರು ಕಶ್ಯಪ್ ನಂದನ್, ಶಪ್ಯ ನಂದನ್ ಅಂತ ಹಾಕ್ಬಿಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಸಮಸ್ಯೆ, ಇದನ್ನ ನೀವು ಸರಿ ಮಾಡಿ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದಾರೆ. ಅದನ್ನೆಲ್ಲ ಸರಿ ಮಾಡಕ್ಕೆ ಅಲ್ವಾ ಈಗಿರೋದು? ಸರಿ ಮಾಡ್ಬೇಕಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಅವರು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಗೀತಾನ ಎಕ್ಸಾಂಪಲ್ ಕೊಡ್ತೀನಿ, ಇದು ವಿದ್ಯಾನೇ, ಇದು ಶ್ರೀ ವಿದ್ಯಾನ ಎಕ್ಸಾಂಪಲ್ ಕೊಡ್ತೀನಿ. GITHA ಇದೆ, GEETHA ಇದೆ. ಅವಾಗ GITHA ಇತ್ತು ಅವಾಗ 2002ರಲ್ಲಿ, ಇವಾಗ GEETHA ಆಗಿದೆ. ನೀನ್ ಅದಲ್ಲಪ್ಪ, ನೀನ್ ಇದು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಅವನು ಮತದಾರ? ಸಬ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗುತ್ತೆ. ಮೇಡಮ್, ಇವತ್ತು JDS ಪಕ್ಷ ಮತ್ತೆ ಬಿಜೆಪಿ ಪಕ್ಷ ಇವತ್ತು SIR ನ ಈ ರಾಜ್ಯ ಸರ್ಕಾರ ಅಕ್ರಮ ಸಕ್ರಮದಡಿ ತಗೊಂಡೋಗ್ತಾ ಇದೆ. ಅಕ್ರಮ ಸಕ್ರಮ ಮಾಡೋದ್ರ ನೈಪುಣ್ಯ ಹೊಂದಿರೋ ಕಾಂಗ್ರೆಸ್ ಸರ್ಕಾರ ಇವತ್ತು ಅಕ್ರಮ ವಲಸಿಗರನ್ನೇ ಇವತ್ತು ಸಕ್ರಮ ಮಾಡಕ್ಕೆ ಹೋಗ್ತಾ ಇರೋಂಥ ಸರ್ಕಾರ ವಿರುದ್ಧ ನಮ್ದು ಹೋರಾಟ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಬೇರೆ ಕಡೆ ದೂರು ಕೊಟ್ಟಿದೀವಿ, ಇದು ಮುಂದುವರಿಸಬಾರ್ದು. ಕೂಡಲೇ ಬೇರೆ ರಾಜ್ಯಗಳಿಂದ BLOಗಳು ತಂದು ಇದು ಪ್ರಕ್ರಿಯೆನ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ಇವತ್ತು ಇದನ್ನ ಬಿಹಾರಲ್ಲಿ ಮಾಡಿದ್ದಾರೆ, ಇದಕ್ಕೆ ಹೊರ ರಾಜ್ಯಗಳ BLOಗಳು ತಂದು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ಕೂಡ ಬೇರೆ ರಾಜ್ಯದ BLOಗಳು ತಂದು ಚುನಾವಣಾ ಅಧಿಕಾರಿಗಳು ಇದನ್ನ ಸರಿಯಾಗಿ ಸಮರ್ಪಕವಾಗಿ ಇವತ್ತು ಈ SRI ನಡೆಸಬೇಕಾಗಿದೆ. ಅಲ್ಲ, ಈಗ ಕಾಂಗ್ರೆಸ್ನ ವಕ್ತಾರರು ಕೆಲವೊಂದು ಹೇಳಿದ್ರಲ್ಲ, ಈಗ ನೋಡಿ, ಬೇಳೂರು ಗೋಪಾಲಕೃಷ್ಣ ಅಂತೇಳಿ SIR ಕರಪತ್ರವನ್ನ ಅವರು ಹಂಚಿದ್ದಾರೆ. ಇದನ್ನ ನಿಮ್ಗೆ ತೋರಿಸ್ಬಲ್ಲೆ. ಆಮೇಲೆ ಏನು ಜಮೀರ್ ಅವರು ನಿಮ್ಮ ಮಾಧ್ಯಮದಲ್ಲೂ ಸಹಿತ ಜಮೀರ್ ಅವರು ನೋಡಿ, ಒಂದು ಬೇಳೂರು ಕೃಷ್ಣ ಅವರದ್ದು ಮೇಡಮ್, ಅದು ಕೊಡ್ತಾ ಇರೋದು ಕಾರ್ಯಕರ್ತರು, BLOಗಳೆಲ್ಲ ಇದು BLOಗಳು ಕೊಡ್ತಾ ಇರೋದು, ಕಾರ್ಯಕರ್ತರು ಕೊಡ್ತಾ ಇರೋದು. ಕಾಂಟ್ಯಾಕ್ಟ್ ಮಾಡಿ, BLOಗಳು ಕೊಡ್ತಾ ಇದ್ದಾರೆ, ಬ್ಯಾಗ್ ಗಳನ್ನ ಕೊಟ್ಟು ನೋಡಿ, ಇಲ್ಲಿ ನೋಡಿ, ಇಲ್ಲೇ ಇದೆ ಅವ್ರು ಹಾಕೊಂಡು ಸರ್ಕಾರದಲ್ಲಿ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ. ನೀರ್ ಬಾಟ್ಲ್ ಇದೆ. ನೋಡಿ ಮೇಡಮ್, ನೋಡಿ ಜೂಮ್ ಮಾಡಿ ಅದು ಸ್ವಲ್ಪ ಜೂಮ್ ಮಾಡಿ. ಈ BLOಗಳಿಗೆ ಈ ತರ ಅಧಿಕಾರಿಗಳು ಕೊಡ್ತಾ ಇರೋದು ಇದು. ಹಾಗಾದ್ರೆ ಅಧಿಕಾರಿಗಳು ಕೊಡ್ತಾರೆ, 200 ರೂಪಾಯಿ ಎಸ್ಟಿ ಸೋಮಶೇಖರ್ 200 ರೂಪಾಯಿ ಪ್ರಿಂಟ್ ಮಾಡಿ ಅಧಿಕಾರಿಗಳು ಸಿಕ್ಕೊಂಡಿರೋದು ಇದು. ನಂಗೆ ನಿಮ್ದು ಅರ್ಥ ಆಯ್ತು ರುದ್ರಯ್ಯನವರೇ. ಅಲ್ಲ, ಇದೆಲ್ಲ ನಡೀತಿರಲ್ಲ, ಹೇಳ್ತಿರಲ್ಲ ಅದು. ಅಲ್ಲ ನಿಜ, ಎಲ್ಲರೂ ಏನ್ ಮಾಡ್ತಿದ್ರೆ ಎಲೆಕ್ಷನ್ ಕಮಿಷನ್ ಅದಕ್ಕೆ ಆಯೋಗಕ್ಕೆ ಚುನಾವಣೆ ಮೇಡಮ್, ಇದ್ರಲ್ಲಿ ನೋಡಿ, ಈಗೇನ್ BLOಗಳು ನೇಮಿಸಿರ್ತಕ್ಕಂಥದ್ದು ಯಾರು ಅಂದ್ರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಆಗಿರೋದ್ರಿಂದ ಮಣಿದು ನಡೀತಾ ಇದೆ ಅಂತ ಹೇಳ್ತಾ ಇರೋದು. ಟೋಟಲ್ ಸಿಸ್ಟಮ್ ಹಾಳಾಗಿದೆ. ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ ಇಲ್ಲಿ? ಈಗ ಔಟ್ಪುಟ್ ಏನ್ ಮಾಡೋದು? ಔಟ್ಪುಟ್ ನಿಜ ಅಂತ ಹೆಂಗ್ ಅಂದ್ಕೊಳ್ಳೋದು? ಅಲ್ಲ, ಹೇಳ್ತೀನಿ ಕೇಳಿ, ಎಲ್ಲರಿಗೂ ಇದೇನಂದ್ರೆ ವ್ಯರ್ಥ. ಇವತ್ತು ಯಾರು ದುಡ್ಡು ತೆರಿಗೆ, ನಮ್ಮ ತೆರಿಗೆ ಹಣ ಇವತ್ತು ವ್ಯರ್ಥ ಆಗ್ತಿದೆ. ಸರಿಯಾಗಿ ನೋಡಿ, ಜನರು ಒಂದೇ ವಿನಂತಿ ಮಾಡ್ಕೊಳ್ಳೋದು, ನಿಮ್ಮ ಹಕ್ಕನ್ನು ನೀವು ಭದ್ರ ಮಾಡ್ಕೊಳ್ಳಿ. ಇವು ಯಾವ್ದೋ ಕುತಂತ್ರಕ್ಕೆ ಬಲಿಯಾಗಬೇಡಿ.
ಹೋರಾಟ ಮಾಡ್ಬೇಕು. ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ರು ಯಾರಾದ್ರೂ ಪಕ್ಷದವ್ರು ಈ ತರ ಮಾಡ್ತಾ ಇದ್ರೆ ಎಲೆಕ್ಷನ್ ಕಮಿಷನ್ ಹೋಗಿ ನೀವು ದೂರ ಕೊಡಿ ದಯವಿಟ್ಟು. ಕಾರ್ಯಕರ್ತರನ್ನ ಸ್ವಲ್ಪ ಮಾಡಿ ಹೊಚ್ಕೊಳ್ಳಿ. ಅಲ್ಲಿರುವಂತ ಅವ್ರನ್ನೆಲ್ಲ ನಮ್ ಜೈಲಲ್ಲಿ ಹಾಕೋತಾರೆ. AAP ಪಕ್ಷ ಕಾರ್ಯಕರ್ತರು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಇವನ್ ಆಮಾನ್ಯ ಪಕ್ಷ ಮಾಡೋದು ಕೂಡ ಮಾಡ್ಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ, ಅಕ್ರಮಗಳು ನಡೀತಾ ಇದೆ. ನಾವು ಈ ಸಂದರ್ಭದಲ್ಲಿ ನಾನು ಆಗಲೇ ಹೇಳದ್ನಲ್ಲ, ಜನಪ್ರತಿನಿಧಿಗಳನ್ನು ಅಧಿಕಾರಿಗಳನ್ನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಇದ್ದರು, ಆ ಲಕ್ಷ್ಮಣ ರೇಖೆಯನ್ನು ದಾಟಿಬಿಟ್ಟಿದ್ದಾರೆ ಅನ್ನೋದಾದರೆ ನಾವು ಜನರಿಗಷ್ಟೇ ಮನವಿಯನ್ನು ಮಾಡ್ಕೋಬೋದು. ನೀವು ಪ್ರಾಮಾಣಿಕ ಭಾರತೀಯರಾಗಿದ್ದರೆ, ಪ್ರಾಮಾಣಿಕ ಮತದಾರರಾಗಿದ್ದರೆ ಖಂಡಿತವಾಗ್ಲೂ ಹಾದಿ ಬೀದಿಲಿ ಸಮುದಾಯ ಭವನಗಳಿಗೆ ಕರೆದ್ರೆ ದಯವಿಟ್ಟು ಹೋಗಬೇಡಿ. ಮನೆಗೆ ಬರ್ತಾರೆ ಅಧಿಕಾರಿಗಳು, ಸಿಬ್ಬಂದಿ ಬರ್ತಾರೆ, ಅವ್ರು ಏನು ಡಾಕ್ಯುಮೆಂಟ್ಸ್ ಕೇಳ್ತಾನೆ ವೆರಿಫಿಕೇಷನ್ ಮಾಡ್ಕೊಳ್ಳಿ, ನಿಮ್ಮ ಗುರುತಿನ ಚೀಟಿಯನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.